ಮ್ಯಾಥಮೆಟಿಕ್ಸ್ ಯಾವಾಗ ಚೆನ್ನಾಗಿ ಅನ್ಸುತ್ತಪ್ಪ ಅಂದ್ರೆ ಅಪ್ಲೈ ಮಾಡಿ ನಾವು ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಅನ್ಸುತ್ತೆ. ಸೊ ಇಲ್ಲಿರುವಂತ ಪ್ರಾಬ್ಲಮ್ಸ್ ಏನದಾವ ಅಂತಂದ್ರೆ ಅಪ್ಲಿಕೇಶನ್ ಓರಿಯೆಂಟೆಡ್ ಅದಾವ್ರಿ. ಇವು ನಮ್ಗೆ ಏನಪ್ಪಾ ಅಂತಂದ್ರೆ ಮಸ್ತ್ ಮಜಾ ಬರ್ತಾವ್ರಿ. ಇವನ್ನ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಒಂದೇ ಪ್ರಶ್ನೆ ಏನ್ರಿ, ದಟ್ ಈಗ ಅದ್ರ ಕೋಎಫಿಷಿಯಂಟ್ಸ್ ಈಕ್ವಲ್ ಅದಾವ ಅಂತ ಕೇಳಿದ್ವಿ, ಈಕ್ವಲ್ ಇದ್ದಿದ್ದೆಲ್ಲ ಈಕ್ವಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನ್ರಿ, ಅವುಗಳ ಸೈನ್ ಏನಪ್ಪಾ ಅಂದ್ರೆ ಸೇಮ್ ಅದಾವ ಡಿಫ್ರೆಂಟ್ ಅದಾವ. ಸೈನ್ ಡಿಫ್ರೆಂಟ್ ಸೇಮ್ ಅದಾವ್ರಿ, ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೈನಸ್ ಮಾಡ್ತೀವಿ. ಒಂದ್ ವೇಳೆ ಸೈನ್ ಸೇಮ್ ಇದ್ವು ಅಂದ್ರೆ ನಾವೇನ್ ಮಾಡಿರ್ತಿದ್ವಿ, ಪ್ಲಸ್ ಮಾಡಿರ್ತಿದ್ವಿ. ಇಲ್ಲಿ ಎಕ್ಸ್ ಅದಾರ, ಇಲ್ಲಿ ವೈ ಅದಾರ. ಒಂದೊಂದು ಟೈಮ್ನಾಗ ತಂದೆ ಮಗನ್ ಕೊಡ್ತಿರ್ತಾರ, ಒಂದೊಂದು ಟೈಮ್ನಾಗ ಎ ಬಿ ಅಂತ ಕೊಡ್ತಿರ್ತಾರ, ಒಂದೊಂದು ಟೈಮ್ನಾಗ ಬೇರೆ ಬೇರೆ ಹೆಸರನ್ನ ಕೊಡ್ತಿರ್ತಾರ. ಹಂಗಿದ್ದಾಗ ಏನ್ ಮಾಡ್ರಿ ಅಂತಂದ್ರೆ ಇಲ್ಲಿ ಎರಡನ್ನೂ ಏನಪ್ಪಾ ಅಂದ್ರೆ ಹೆಸರು ಬಂತು. ನಮ್ಮ ಜೀವನದೊಳಗ ಯಾವಾಗ್ಲೂ ಏನಾಗಿರ್ಬೇಕು ಅಂತಂತಂದ್ರೆ ಎಕ್ಸ್ಪೆಂಡಿಚರ್ ಇನ್ಕಮ್ ಕಿನ್ನ ಕಡಿಮೆ ಇರಬೇಕು. ಒಂದ್ ವೇಳೆ ಏನಾದ್ರೂ ಎಕ್ಸ್ಪೆಂಡಿಚರ್ ಇನ್ಕಮ್ ಕಿನ್ನ ಹೆಚ್ಚಿಗೆ ಇತ್ತಂದ್ರೆ ನಮ್ಮ ಸೇವಿಂಗ್ಸ್ ನೆಗೆಟಿವ್ ಆಗಿರ್ತೈತಿ, ಅಂದ್ರೆ ನಾವು ಸಾಲದೊಳಗಿರ್ತೀವಿ. ಆ ರೀತಿ ಆಗ್ಬಾರ್ದು. ವಾಯ್ದು ಕೋಎಫಿಷಿಯಂಟ್ ಸೇಮ್ ಅದು. ನೆಕ್ಸ್ಟ್ ಪ್ರಶ್ನೆ ಏನ್ರಿ, ಸೈನ್ ಸೇಮ್ ಅದಾವ ಡಿಫ್ರೆಂಟ್ ಅದಾವ. ಸೇಮ್ ಇದ್ರೆ ಮೈನಸ್ ಮಾಡ್ತೀವಿ, ಡಿಫ್ರೆಂಟ್ ಇದ್ರೆ ಪ್ಲಸ್ ಮಾಡ್ತೀವಿ. ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ. ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ನಿಮ್ಗೆ ನಾನು ಸ್ವಲ್ಪ ಹೊತ್ತೊಳಗೆ ನಿಮ್ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳ್ಕೊತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ 10th ಸ್ಟ್ಯಾಂಡರ್ಡ್ 3rd ಚಾಪ್ಟರ್ ಏನಂತಂದ್ರೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ವಿ. ಹಿಂದಿನ ವಿಡಿಯೋದೊಳಗೆ ನಾವೇನಪ್ಪಾ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆನಾ? ಸೊ ದಟ್ ಮ್ಯಾಥಮೆಟಿಕ್ಸ್ ಯಾವಾಗ ಚೆನ್ನಾಗಿ ಅನ್ಸುತ್ತಪ್ಪ ಅಂದ್ರೆ ಅಪ್ಲೈ ಮಾಡಿ ನಾವು ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಅನ್ಸುತ್ತೆ. ಸೊ ಇಲ್ಲಿರುವಂತ ಪ್ರಾಬ್ಲಮ್ಸ್ ಏನದಾವ ಅಂತಂದ್ರೆ ಅಪ್ಲಿಕೇಶನ್ ಓರಿಯೆಂಟೆಡ್ ಅದಾವ್ರಿ. ಇವು ನಮ್ಗೆ ಏನಪ್ಪಾ ಅಂತಂದ್ರೆ ಮಸ್ತ್ ಮಜಾ ಬರ್ತಾವ್ರಿ. ಇವನ್ನ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಸರಿನಾ? ರೈಟ್. ಸೊ ದಟ್ ನಮಗ 2 ಅಂಕದ ಪ್ರಶ್ನೆಗಳು, ದಟ್ 2 ಮಾರ್ಕ್ಸ್ ಕ್ವಶನ್ಸ್ ಏನಪ್ಪಾ ಅಂದ್ರೆ 39 ತನಕ ಇದು. ನಮಗ 3 ಮಾರ್ಕ್ಸ್ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ 40ರಿಂದ ಸ್ಟಾರ್ಟ್ ಆಗ್ತಾವ. 40ರಿಂದ 44 ತನಕ ಅದಾವ್ರಿ. ಇವನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆನಾ? ರೈಟ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತಂದ್ರೆ ಸರಿ, ಇಲ್ಲ ಇದೇ ಮೊದಲೇ ಸಾರಿ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದ್ರೆ ನನ್ನ ಒಂದು ಪರಿಚಯನ ನಾನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಮ್ಯಾಥ್ಸ್ ಅನ್ನ ಟೀಚ್ ಮಾಡ್ತೀನಿ, ಸರಿನಾ? ರೈಟ್. ಸೊ ದಟ್ ನಮ್ಮ 3 ಮಾರ್ಕ್ಸ್ ಕ್ವಶನ್ಸ್ ಹೋಗಿದ್ದು. ಫಸ್ಟ್ ಕ್ವಶನ್ ನೋಡಿದ್ರಿ, 40th question. A fraction becomes 9/11 when 2 is added to both numerator and denominator, but when 3 is added to both numerator and denominator it becomes 5/6. Find the fraction. Okay, so that ಈ ರೀತಿಯಾದಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂತಂದ್ರೆ ಲಾಸ್ಟ್ ಒಂದು ಸೆಂಟೆನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅವ್ರು ಏನ್ ಫೈಂಡ್ ಮಾಡಿದ್ರಿ, ಫೈಂಡ್ ದ ಫ್ರಾಕ್ಷನ್ ಅಂತ ಹೇಳಕತ್ತಾರ. ಫ್ರಾಕ್ಷನ್ ಫೈಂಡ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಬೇಕು. ಇವನ್ನ ನಾವ್ ಏನಂತ ತಗೊಳ್ಳೋಣ ಅಂತ, ಒಂದು x ಒಂದು y ಅಂತಂದ ಹೇಳಿ ತಗೊಳ್ಳೋಣಂತ್ರಿ. ಓಕೆ, ಲೆಟ್ ನ್ಯೂಮರೇಟರ್ ಬಿ x and denominator be y. ಓಕೆ, ಸೊ ಒಂದು x ಆಗಿರ್ಲಿ, ಒಂದು ನ್ಯೂಮರೇಟರ್ x ಆಗಿರ್ಲಿ, ಡಿನಾಮಿನೇಟರ್ y ಆಗಿರ್ಲಿ. ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ನಮ್ಗೆ ಇದನ್ನ ಸಾಲ್ವ್ ಮಾಡಕ 2 ಇಕ್ವೇಶನ್ ಬೇಕು. 2 ಇಕ್ವೇಶನ್ ಗೆ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ 2 ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇ ಕಂಡೀಷನ್ ಏನದ್ರಿ, ಎ ಫ್ರಾಕ್ಷನ್ ಬಿಕಮ್ಸ್ 9/11 when 2 is added to both numerator and denominator. ನಾವು ಒಂದು ಫ್ರಾಕ್ಷನ್ ಏನ್ ತಗೊಂಡಿದೀವಿ, x/y ಅಂತ ತಗೊಂಡಿದೀವಿ. ಅವರು ಒಂದೇ ಕಂಡೀಷನ್ ಏನ್ ಕೊಡ್ತಾರ ಅಂತಂದ್ರೆ ನ್ಯೂಮರೇಟರ್ ಗೆ ಮತ್ತೆ ಡಿನಾಮಿನೇಟರ್ ಗೆ ನಾವು 2 ಅನ್ನ ಆಡ್ ಮಾಡಿದ್ರೆ ಇಟ್ ಬಿಕಮ್ಸ್ 9/11. ಅದೇನಾಗತ್ರಿ, 9/11 ಆಗತ್ತೆ ಅಂತ ಹೇಳಾಕತ್ತಾರ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಕೊಡಾಕತ್ತಾರ್ರಿ, ಏನಂತಂದ್ರೆ ಬಟ್ when 3 is added to both numerator and denominator. ಓಕೆ, ಅದೇ ಫ್ರಾಕ್ಷನ್ ಗೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಗೆ ನಾವು 3 ಅನ್ನ ಆಡ್ ಮಾಡಿದೀವಿ ಅಂತಂದ್ರೆ ಇಟ್ ಬಿಕಮ್ಸ್ 5/6. ಹಂಗಂದ್ರೆ ಆ ಫ್ರಾಕ್ಷನ್ ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಸೊ ನಾ ಅದನ್ನ ಸಿಂಪಲ್ ಆಗಿ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಆ ಫ್ರಾಕ್ಷನ್ ಏನಾಗಿರ್ತೈತಿ ಅಂತಂದ್ರೆ x/y ಆಗಿರ್ತೈತಿ. ಅದನ್ನಿಷ್ಟು ಸಾಲ್ವ್ ಮಾಡಿ x ಮತ್ತೆ y ವ್ಯಾಲ್ಯೂನ ಕಂಡಿದ್ದು ನಾವು ಇಲ್ಲಿ ಹಚ್ಚೋಣತ್ರಿ. ರೈಟ್. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಇದೇನಾಗತ್ರಿ, ಇಲ್ಲಿ ಈಗ 11 ಈ ಕಡೆ ತಗೊಂಡ್ಬರೋಣ, ಈ y+2 ನ ಈ ಕಡೆ ತಗೊಂಡು ಹೋಗೋಣಂತ್ರಿ. ಏನಾಗುತ್ತೆ, ಇದು ಡಿವೈಡೆಡ್ ಬೈ 11 ಇದ್ದಿದ್ದು ಈ ಕಡೆ ಬಂದ್ರೆ ಇಂಟು 11 ಆಗ್ತೈತಿ. ಇಂಟು 11 ಇಂಟು x+2. ಇದು ಬಲಗಡೆ ಹೋದ್ರೆ ಏನಾಗತ್ರಿ, ಇದು ಇಂಟು ಆಗ್ತೈತಿ. 9 ಇಂಟು y+2. ಇದನ್ನ ನಾವು ಬ್ರಾಕೆಟ್ ಒಳಗೆ ಬರ್ಕೋಬೇಕು. ಯಾಕಂದ್ರೆ ಈ ಇಂಟು ಏನಪ್ಪಾ ಅಂದ್ರೆ ಇದು ಇಂಟು 9 ಐತಲ್ಲ, ಇವೆರಡಕ್ಕೂ ಸಂಬಂಧಪಟ್ಟಿದ್ದೈತಿ, ಸರಿನಾ? 11 ಇಂಟು x 11x plus 11 into 2 22. 9 into y 9y plus 9 2s are 18. ಓಕೆ, ಸೊ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ನಮ್ಗ ವೇರಿಯಬಲ್ಸ್ ಏನದವ್ರಿ, ಅವ್ನು ಎಡಗಡೆ ತಗೊಂಡ್ಬರೋ, ಒಂದ್ ಕಡೆ ತಗೊಳ್ಳೋಣ, ಆ ನಂತರ ಕಾನ್ಸ್ಟೆಂಟ್ಸ್ ಅನ್ನ ಒಂದ್ ಕಡೆ ತಗೊಳ್ಳೋಣ. 11x minus
9y ಪ್ಲಸ್ 9y ಎಡಗಡೆ ಹೋದ್ರೆ ಮೈನಸ್ 9y ಆಗ್ತೈತಿ 22 ಬಲಗಡೆ ಹೋದ್ರೆ ಏನಾಗುತ್ತೆ ಮೈನಸ್ 22 ಆಗ್ತದೆ ಸೊ 11x minus 9y is equal to 18 minus 22 22 ಒಳಗೆ 18 ಹೋದ್ರೆ 4 ಅದರಿ ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಿ ಸೊ ಇದರಿಂದ ಏನ್ ಬರ್ತ್ರಿ ಮೈನಸ್ ಬರ್ತೈತಿ ಓಕೆ ಇದು ಏನಾಗಿರ್ಲಿ ಅಂದ್ರೆ ಫಸ್ಟ್ ಇಕ್ವೇಶನ್ ಆಗಿರ್ಲಿ ಇದನ್ನ ಸಾಲ್ವ್ ಮಾಡೋಣ ಓಕೆ 6 ಎಡಗಡೆ ಹೋಗ್ಲಿ ಏನಾಗುತ್ತೆ ಡಿವೈಡೆಡ್ ಬೈ 6 ಇದು ಎಡಗಡೆ ಬಂದ್ರೆ ಇಂಟು 6 ಆಗ್ತೈತಿ 6 into x plus 3 y plus 3 ಬಲಗಡೆ ಹೋದ್ರೆ 5 into y plus 3 ಆಗ್ತೈತಿ 6 into x 6x plus 6 3s are 18 5 into y 5y plus 5 3 15 5 3s are 15 ಅದೇ ಸೇಮ್ ರೀ ಏನ್ರಿ ಇಲ್ಲಿ ನಮಗೆ ವೇರಿಯೇಬಲ್ಸ್ ಅನ್ನ ಒಂದ ಕಡೆ ತಗೊಂಬರೋಣ 5y ಎಡಗಡೆ ಬಂದ್ರೆ minus 5y ಆಗ್ತೈತಿ ಇಲ್ಲಿ 18 ಹೊರಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ minus 18 ಆಗ್ತೈತಿ ಓಕೆನಾ ಪ್ಲಸ್ 18 ಬಲಗಡೆ ಹೋದ್ರೆ minus 18 ಆಗ್ತೈತಿ 6y minus 5y 15 minus 18 ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳೆಯಿರಿ 18 or 15 ಹೋದ್ರೆ 3 ಬರ್ತೈತಿ ಬಿಗ್ಗರ್ ನಂಬರ್ ಇಂದ ಸೈನ್ ಏನೈತಿ ಮೈನಸ್ ಐತಿ ಇದು ಮೈನಸ್ ಬರ್ತೈತಿ ಇದು ಒಂದನೇ ಈಕ್ವೇಶನ್ ಇದು ಎರಡನೇ ಈಕ್ವೇಶನ್ ಓಕೆನಾ ಸೊ ಇವೆರಡು ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ಅಂದ್ರೆ x ಮತ್ತೆ y ವ್ಯಾಲ್ಯೂ ಬರ್ತದ್ರಿ ಓಕೆ ಇವನ್ನ ಮೇಲ್ಗಡೆ ಕೆಳಗಡೆ ಬರ್ಕೊಳ್ಳೋಣ x 11x minus 9y is equal to minus 4 6x minus 5y is equal to minus 3 ಓಕೆ ಎರಡು ಇಕ್ವೇಶನ್ ಬರ್ಕೊಂಡ್ವಿ ಅಂತಂದ್ರೆ ನಾವು ಕೇಳುವಂತ ಪ್ರಶ್ನೆ ನಾವೇನಪ್ಪಾ ಅಂತಂದ್ರೆ ಎರಡು ಪ್ರಶ್ನೆ ಕೇಳ್ತೀವಿ ಮೊದಲೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮಗ x ಅಥವಾ y ಇದ್ದು ಯಾವ್ದಾದ್ರು ಒಂದ್ರದ್ದು ಏನಪ್ಪಾ ಅಂದ್ರೆ ಕೋಎಫಿಷಿಯಂಟ್ ಈಕ್ವಲ್ ಅದನ ಇಲ್ಲಿ 11 ಅದ ಇಲ್ಲಿ 6 ಅದ ಇಲ್ಲಿ 9 minus 9 ಅದ minus 5 ಅದ ಎರಡು ಈಕ್ವಲ್ ಇಲ್ಲ ಓಕೆ ನೆಕ್ಸ್ಟ್ ಕೆಲಸ ಏನಂತಂದ್ರೆ ನಾವು ಅದನ್ನ ಈಕ್ವಲ್ ಮಾಡ್ಕೋಬೇಕು ಸರಿನಾ ರೈಟ್ ಸೊ ಈಕ್ವಲ್ ಮಾಡ್ಕೋಬೇಕಂತಂದ್ರೆ ಏನಪ್ಪಾ ಅಂದ್ರೆ ನಾವು y ಕೋಎಫಿಷಿಯಂಟ್ ನ ಈಕ್ವಲ್ ಮಾಡ್ಕೋತೀನಿ ಸೊ ಇಲ್ಲಿ y ಕೋಎಫಿಷಿಯಂಟ್ ಇಲ್ಲಿ 5 ಐತಿ ಅಂತಂದ್ರೆ ಇದನ್ನ 5 ನಿಂದ ಇಂಟು ಮಾಡ್ರಿ ಇದನ್ನ 5 ನಿಂದ ಇಂಟು ಮಾಡ್ರಿ ಇಲ್ಲಿ 9 ಐತಿ ಅಂತಂದ್ರೆ ಇದನ್ನ ಏನ್ ಮಾಡ್ರಿ ಅಂತಂದ್ರೆ 9 ಲಿಂದ ಇಂಟು ಮಾಡ್ರಿ ಅವಾಗ 9 5 45 5 9 45 ಎರಡು 45 ಆಗ್ತಾವು ನಮ್ ಲೆಕ್ಕ ಈಸಿ ಆಗ್ತದೆ 11 5 55 11 5 55x minus 9 5 45 y is equal to minus 20 5 4 20 ನಂತರ 9 6 54x 9 5 45 ಗುಣಿಸಬೇಕಾದಾಗ ವಿತ್ ಸೈನ್ ಗುಣಿಸ್ರಿ ಇಲ್ಲಿ ನಾವೇನಪ್ಪಾ ಅಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಸೈನ್ ಮಿಸ್ ಮಾಡ್ಕೋತಾರ ಅಲ್ಲಿ ತಪ್ಪಾಗುವಂತ ಸಾಧ್ಯತೆ ಇರ್ತೈತಿ 9 3 27 that is minus 27 ಓಕೆ ಸೊ ಇಲ್ಲಿ ನಮಗ ಒಂದೇ ಪ್ರಶ್ನೆ ಏನ್ರಿ ದಟ್ ಈಗ ಅದ್ರ ಕೋಎಫಿಷಿಯಂಟ್ಸ್ ಈಕ್ವಲ್ ಅದಾವ ಅಂತ ಕೇಳಿದ್ವಿ ಈಕ್ವಲ್ ಇದ್ದಿದ್ದಿಲ್ಲ ಈಕ್ವಲ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಏನ್ರಿ ಅವುಗಳ ಸೈನ್ ಏನಪ್ಪಾ ಅಂದ್ರೆ ಸೇಮ್ ಅದಾವ ಡಿಫ್ರೆಂಟ್ ಅದಾವ ಸೈನ್ ಡಿಫ್ರೆಂಟ್ ಸೇಮ್ ಅದಾವ್ರಿ ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೈನಸ್ ಮಾಡ್ತೀವಿ ಒಂದ್ ವೇಳೆ ಸೈನ್ ಸೇಮ್ ಇದ್ವು ಅಂದ್ರೆ ನಾವೇನ್ ಮಾಡಿರ್ತಿದ್ವಿ ಪ್ಲಸ್ ಮಾಡಿರ್ತಿದ್ವಿ ಮೈನಸ್ ಮಾಡಿದ್ರೆ ಏನಾಗುತ್ತೆ ಪ್ಲಸ್ ಇದ್ದಿದ್ ಮೈನಸ್ ಆಗುತ್ತೆ ಇದು ಮೈನಸ್ ಇದ್ದಿದ್ ಪ್ಲಸ್ ಆಗುತ್ತೆ ಇದು ಮೈನಸ್ ಇದ್ದಿದ್ ಏನಾಗುತ್ತೆ ಪ್ಲಸ್ ಆಗ್ತೈತಿ ಸರಿ 55x minus 54x ಓಕೆನಾ ಸೊ ಇದರ ಸೈನ್ ಈಗ ಏನಂದ್ರೆ ಬದಲಾಗೈತ್ರಿ 55 ಒಳಗೆ 54 ಹೋದ್ರೆ ಏನಾಗುತ್ತೆ ಅಂದ್ರೆ ಒಂದು ಬರ್ತೈತಿ ಹಿಂದೆ ಒಂದ್ಗಡೆ ಬರೆಯುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ x ಬರ್ದ್ರೆ ಸಾಕು minus 45 plus 45 ಎರಡು ಕ್ಯಾನ್ಸಲ್ ಆದ್ರೆ 0 ಬರ್ತೈತಿ ಈಸ್ ಈಕ್ವಲ್ ಟು minus 20 plus 27 ಒಂದು ಮೈನಸ್ ಇದ್ರೆ ಒಂದು ಪ್ಲಸ್ ಐತಿ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಗಳನ್ನ 27 20 ಹೋದ್ರೆ 7 ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಪ್ಲಸ್ ಅದ್ರಿ ಇದೇನ್ ಬರ್ತೈತಿ ಅಂದ್ರೆ ಪ್ಲಸ್ ಬರ್ತೈತಿ ಅಂದ್ರೆ ನಮಗ ಏನ್ ಬಂತ್ರಿ x is equal to 7 ಬಂತು ಓಕೆನಾ ಸೊ x 7 ಬಂದೈತಿ ಅಂತಂದ್ರೆ ಈ x ವ್ಯಾಲ್ಯೂನ ಯಾವ್ದಾದ್ರೂ ಒಂದು ಇಕ್ವೇಶನ್ ಒಳಗೆ ಹಾಕ್ರಿ ಒಂದನೇದ್ರೊಳಗಾದ್ರೂ ಹಾಕ್ರಿ ಎರಡನೇದ್ರೊಳಗಾದ್ರೂ ಹಾಕ್ರಿ ನಮ್ಗೆ ಏನ್ ಬರ್ತೈತಿ ಅಂದ್ರೆ y ವ್ಯಾಲ್ಯೂ ಬರ್ತೈತಿ ನಾ ಎರಡನೇ ಇಕ್ವೇಶನ್ ತಗೋತೀನಿ ನಂಬರ್ಸ್ ಅನ್ನು ಓದವಲ್ರಿ ಅದ್ರ ಸಲುವಾಗಿ ಪುಟ್ ವ್ಯಾಲ್ಯೂ ಆಫ್ x ಇನ್ ಈಕ್ವೇಶನ್ 2 ಎರಡನೇ ಇಕ್ವೇಶನ್ ಒಳಗೆ ಹಾಕಿದ್ವಿ ಅಂದ್ರೆ ಇದೇನಾಗುತ್ತೆ 6 x ಅಂದ್ರೆ ಏನಾದ್ರಿ 7 ಬಂದೈತಿ ಓಕೆ ಮೈನಸ್ 5y is equal to minus 3 7 6 42 minus 5y is equal to minus 3 ಈ ವೇರಿಯೇಬಲ್ ನ ಬಲಗಡೆ ತಗೊಂತ ಹೋಗ್ತೀನಿ 3 ನ ಈ ಕಡೆ ತಗೊಂಡ್ಬರೋಣಂತ್ರಿ 42 minus 3 ಈ ಕಡೆ ಬಂದ್ರೆ ಏನಾಗ್ತೈತಿ ಪ್ಲಸ್ 3 ಆಗ್ತೈತಿ minus 5y ಬಲಗಡೆ ಹೋದ್ರೆ ಪ್ಲಸ್ 5 ಆಗ್ತೈತಿ 4 2 3 45 is equal to 5y y ಅಷ್ಟ ಬರ್ಕೋತೀನ್ರಿ ಇಲ್ಲಿ 5 into y ಅದ 5 ಮತ್ತು y ನಡುವೆ ಇಂಟು ಐತಿ ಈ 5 ಈ ಕಡೆ ಬಂದ್ರೆ ಡಿವೈಡ್ ಬೈ ಆಗ್ತೈತಿ 5 1 5 9 ಸೊ ಹಂಗಂದ್ರೆ ಏನ್ ಬಂತ್ರಿ y is equal to ಎಷ್ಟು ಬರ್ತೈತಿ ಅಂತಂದ್ರೆ 9 ಬರ್ತೈತಿ x ಸಿಕ್ತು y ಸಿಕ್ತು ಹಂಗಂದ್ರೆ x by y ಅನ್ನೋದು ಏನಂದ್ರೆ ಫ್ರಾಕ್ಷನ್ ಆಗೈತಿ ಅಂದ್ರೆ ಅದೇನಾಗತ್ತಪ್ಪ ಅಂದ್ರೆ 7 divided by 9 ಆಗಿರ್ತೈತಿ ಸರಿನಾ ರೈಟ್ ಸೊ ಇದು ಕರೆಕ್ಟ್ ಐತಿ ಅಲ್ಲ ಅಂತಂದ್ರೆ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳೋಣ ಅಂತ ಹೆಂಗಂತಂದ್ರೆ ಇಲ್ಲಿ
ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ಗೆ 2 ನ ಆಡ್ ಮಾಡಿದೀವಿ ಅಂತಂದ್ರೆ ಇದಕ್ಕೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ಗೆ 2 ಆಡ್ ಮಾಡಿದೀವಿ ಅಂದ್ರೆ ಇದೇನಾಗತ್ರಿ 9 ಆಕೈತಿ, ಇದು 11 ಆಕೈತಿ. ಸೊ 9/11 ಬಂದೈತಿ. ಸರಿ, ನಂತರ ಈಗ 3 ಆಡ್ ಮಾಡಿದ್ರಿ ಅಂದ್ರೆ ಇದಕ್ಕೆ 3 ಆಡ್ ಮಾಡಿದ್ರೆ ಇದೇನಾಗತ್ರಿ 10 ಆಕೈತಿ. ಇದಕ್ಕೆ 3 ಆಡ್ ಮಾಡಿದ್ರೆ ಇದೇನಾಗುತ್ತೆ ಅಂತಂದ್ರೆ 12 ಆಗುತ್ತೆ. ಇಲ್ಲಿ 5/6 ಏನಾಗತ್ರಿ, ಮತ್ತೆ ಇಲ್ಲಿ 10/12 ಬರಾಕತ್ತದಲ್ಲ. ಆಕ್ಚುಲಿ ಇದು 5/6 ಯಾಕಂದ್ರೆ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಕ್ಯಾನ್ಸಲ್ ಆಗತ್ರಿ. 2 10 2 6 ಹೊಳ್ಳಿ ಏನ್ ಬಂತಪ್ಪ ಅಂದ್ರೆ 5/6 ಬಂತು. ಹಂಗಂದ್ರೆ ಇಲ್ಲಿ ಕೊಟ್ಟಿದ್ದು 5/6 ಐತಿ, ಅಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಓಕೆನಾ, ರೈಟ್. ಸೊ ನಮ್ಗ ಈ ಒಂದು ಚಾಪ್ಟರ್ ಮೇಲೆ ಏನಾದ್ರು ಪ್ರಾಬ್ಲಮ್ಸ್ ಬಂದು ಅಂತಂದ್ರೆ ನಾವು ನಮ್ಮ ಲೆಕ್ಕ ಕರೆಕ್ಟ್ ಐತಿ ಅಲ್ಲ ಅಂತಂದೇಳಿ ನಾವು ಇಲ್ಲಿನ ಏನಂದ್ರೆ ವೆರಿಫೈ ಮಾಡ್ಕೋಬಹುದಾಗಿರ್ತದೆ. ಸರಿನಾ, ರೈಟ್. ಇದು ನಮ್ಮ 40th ಕ್ವಶನ್. ನಂತರ 41st ಕ್ವಶನ್, 41ನೆಯ ಪ್ರಶ್ನೆ ಏನು ನೋಡ್ರಿ. ಆಫ್ಟರ್ 10 years x will be twice as old as y. 10 years ago the age of x was 6 times of y. Find their present ages. ಇಲ್ಲಿ ಇಬ್ಬರ ಬಗ್ಗೆ ಮಾತಾಡಕತ್ತಾರೆ. ಯಾರ ಬಗ್ಗೆ? x ಮತ್ತೆ y ಬಗ್ಗೆ. ಓಕೆ, ಸೊ ಫಸ್ಟ್ ಇಲ್ಲಿ ನಾವೇನಪ್ಪಾ ಅಂದ್ರೆ ಅವ್ರು ಯಾರೇ ಇದಾರಲ್ಲ ಅವ್ರನ್ನ ಬರ್ಕೊಂಡ್ಬಿಡೋಣ. ಇಲ್ಲಿ x ಇದಾರ, ಇಲ್ಲಿ y ಇದಾರ. ಒಂದೊಂದು ಟೈಮ್ನಾಗ ತಂದೆ ಮಗನ್ ಕೊಡ್ತಿರ್ತಾರ, ಒಂದೊಂದು ಟೈಮ್ನಾಗ ಎ ಬಿ ಅಂತ ಕೊಡ್ತಿರ್ತಾರ, ಒಂದೊಂದು ಟೈಮ್ನಾಗ ಬೇರೆ ಬೇರೆ ಹೆಸರನ್ನ ಕೊಡ್ತಿರ್ತಾರ. ಹಂಗಿದ್ದಾಗ ಏನ್ ಮಾಡ್ರಿ ಅಂತಂದ್ರೆ ಇಲ್ಲಿ ಎರಡನ್ನೂ ಏನಪ್ಪಾ ಅಂದ್ರೆ ಹೆಸರು ಬರ್ಕೋರಿ. ನಂತರ ಇಲ್ಲಿ ನಮ್ಗ 2 ಕಂಡೀಷನ್ ಕೊಟ್ರಿ. ಏನ್ರಿ? ಆಫ್ಟರ್ 10 years x will be twice as old as y. ದಟ್ ಎಷ್ಟು ಅದಕ್ಕೆ ಇದ್ರ ಏನದಲ್ಲ ಅದನ್ನ ಎಲ್ಲ ಇದನ್ನ ತಲೆಕೆಡಿಸ್ಕೊಳ್ಳೋದು ಬೇಡ್ರಿ. ಎಷ್ಟು ವರ್ಷದ ಹಿಂದೆ ಎಷ್ಟು ವರ್ಷದ ನಂತರ ಹೇಳ್ಯಾರ ಅದನ್ನ ವಿಚಾರ ಮಾಡೋಣ. ಆಫ್ಟರ್ 10 years ಅಂತ ಹೇಳಿದ್ದಾರೆ. ಸೊ ಓಕೆ, ಇಲ್ಲಿ ನಾವೇನ್ ಮಾಡೋಣ, ಆಫ್ಟರ್ 10 years. ಓಕೆ, ಅದು ಟ್ವೈಸ್ ಇರ್ತದಿ ಥ್ರೈಸ್ ಇರ್ತದಿ, ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳೋದು ಬೇಡ, ಈಗ ಇಷ್ಟೇ ಬರ್ಕೊಳ್ಳಂತ್ರಿ. ಓಕೆ, ಆಫ್ಟರ್ 10 years ಇಲ್ಲಿ ಏನ್ ಬರೆಯೋಣ ಅಂತಂದ್ರೆ ಈಗ ಅವರ ಪ್ರೆಸೆಂಟ್ ಏಜ್ ಅನ್ನ ಬರ್ಕೊಳ್ಳೋಣ. ನಂತರ ಮತ್ತೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಓಕೆ, ರೈಟ್, 10 years ago. 10 years ago ಅಂತಂದ್ರೆ ಏನ್ರಿ? 10 ವರ್ಷಗಳ ಹಿಂದೆ ಅಂತ ಅರ್ಥ. ಓಕೆ, ಸೊ 10 years ago, 10 years ago. ಓಕೆ, ನಮಗೆ ಇಲ್ಲಿ ಇಷ್ಟ ಏನಪ್ಪಾ ಅಂತಂದ್ರ ಮಾಹಿತಿ ನಮಗ ನಾವ್ ಇದ್ರೊಳಗ ಬರ್ಕೋಬಹುದು. ಓಕೆ, ಇದಕ್ಕೊಂದು ನೀಟಾಗಿ ಏನಪ್ಪಾ ಅಂತಂದ್ರೆ ಟೇಬಲ್ ಹಾಕಿಬಿಡ್ರಿ. ಸೊ ದಟ್ ನಮ್ಗೆ ಏನಪ್ಪಾ ಅಂದ್ರೆ ಎಲ್ಲಾ ಡಾಟಾನು ಏನಪ್ಪಾ ಅಂದ್ರೆ ಸಪರೇಟ್ ಸಪರೇಟ್ ಆಗಿ ಕಾಣಿಸ್ತೈತಿ. ಇಲ್ಲ ಅಂತಂದ್ರೆ ನಮ್ಗೆ ಎದ್ರೊಳಗೆ ಏನ್ ಬರ್ತೀವಿ ಅನ್ನೋದು ಗೊತ್ತಾಗಲ್ಲ. ಸರಿನಾ, ರೈಟ್. ಓಕೆ, ಸೊ ಈಗ ಏನಪ್ಪಾ ಅಂದ್ರೆ ಇದು ನೀಟಾಗಿ ಕಾಣಿಸ್ತೈತಿ. ಸರಿ, ನಾನು ಇಲ್ಲೊಂದು ಸೆಂಟೆನ್ಸ್ ಬರ್ಕೋತೇನ್ರಿ. ಏನಪ್ಪಾ ಅಂತಂದ್ರ ಲೆಟ್ ಪ್ರೆಸೆಂಟ್ ಏಜ್ ಆಫ್ ಎಕ್ಸ್ ಬಿ ಏನ್ ತಗೊಳ್ರಿ, ಏನ್ ತಗೊಳ್ಳೋಣ, ಎ ತಗೊಳ್ಳೋಣ. ಓಕೆ, ಬಿ ಎ ಅಂಡ್ ವೈ ಬಿ ಬಿ. ಓಕೆ, ಎಕ್ಸ್ ಪ್ರೆಸೆಂಟ್ ಏಜ್ ಏನಾಗಿರ್ಲಿ ಅಂತಂದ್ರೆ ಎ ಆಗಿರ್ಲಿ, ಆನಂತರ ವೈ ಪ್ರೆಸೆಂಟ್ ಏನಾಗಿರ್ಲಿ ಏಜ್ ಏನಾಗಿರ್ಲಿ ಅಂತಂದ್ರೆ ಬಿ ಆಗಿರ್ಲಿ. ಸೊ ಇದು ಎ ಬಿ ಯಾಕೆ ತೊಗೊಳಕತ್ತೀವಿ? ಯಾಕಂದ್ರೆ ಅವ್ರ ಹೆಸರು ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ. ಅದ್ರ ಸಂಬಂಧ ನಾವಿಲ್ಲಿ ಏನಂತ ತೊಗೊಳಕತ್ತೀವಿ ಅಂದ್ರೆ ಎ ಬಿ ಅಂತ ತೊಗೊಳಕತ್ತೀವಿ. ಒಂದ್ ವೇಳೆ ಹೆಸರು ಏನಾದ್ರು ಕೊಟ್ಟಿದ್ರ ಅಂತಂದ್ರೆ ಅಥವಾ ತಂದೆ ಮಗನಿಗೆ ವಯಸ್ಸು ಕೊಟ್ಟಿದ್ದ ಅಂತಂದ್ರೆ ನಾವು ಇಲ್ಲಿ ಎಕ್ಸ್ ವೈ ಅಂತಂದೇಳಿ ತಗೊಳಕ್ಕೆ ಈಸಿ ಆಗಿರೋದು. ಓಕೆನಾ, ಇರ್ಲಿ. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ಏಜ್ ಈಗ ಎ ಮತ್ತೆ ಬಿ ಆಗೈತಿ ಅಂತಂದ್ರ 10 ವರ್ಷಗಳ ನಂತರ ಆಫ್ಟರ್ 10 years ಅಂತಂದ್ರೆ ಈಗ ಅವ್ರ ಏಜ್ ಎಕ್ಸ್ ಆಗಿತ್ತಂದ್ರೆ 10 ವರ್ಷದ ನಂತರ ಎಷ್ಟಾಗತ್ರಿ? 10 ವರ್ಷದ ನಂತರ ಎಷ್ಟಾಗತ್ತಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ 10 ಆಗಿರ್ತೈತಿ. ಓಕೆ, ಸಾರಿ, ಇಲ್ಲಿ ಎ ಇತ್ತಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಎ ಪ್ಲಸ್ 10 ಆಗತ್ತೆ. ಇಲ್ಲಿ ಬಿ ಇತ್ತಂದ್ರೆ ಇಲ್ಲಿ ಎಷ್ಟಾಗತ್ರಿ? ಬಿ ಪ್ಲಸ್ 10 ಆಗತ್ತೆ. 10 years ago 10 ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ ಈಗಲ ವಯಸ್ಸು ಏನಾಗಿತ್ತು ಅಂತಂದ್ರೆ 10 ವರ್ಷಗಳ ಹಿಂದೆ ಅವ್ರ ವಯಸ್ಸು ಏನಾಗಿರ್ತೈತಿ ಅಂದ್ರೆ ಎ ಮೈನಸ್ 10 ಆಗಿರ್ತೈತಿ. ಇಲ್ಲಿ ಬಿ ಆಗೈತಿ ಅಂತಂದ್ರೆ ಇದು 10 ವರ್ಷದಿಂದ ಏನಾಗಿರ್ತೈತಿ ಅಂದ್ರೆ ಬಿ ಮೈನಸ್ 10 ಆಗಿರ್ತೈತಿ. ಸರಿನಾ, ಇಲ್ಲಿ ನಮಗ 2 ಕಂಡೀಷನ್ ಕೊಟ್ಟಾರ. ಆಫ್ಟರ್ 10 years x will be twice as old as y. ಆಫ್ಟರ್ 10 years 10 ವರ್ಷಗಳ ನಂತರ, ಆಫ್ಟರ್ 10 years ಏನ್ರಿ? x will be twice as old as y. Twice as old as y. So x ವಯಸ್ಸು 10 ವರ್ಷಗಳ ನಂತರ ಏನೈತಪ್ಪ ಅಂತಂದ್ರ ಏನದ್ರಿ? a ಪ್ಲಸ್ 10 ಐತಿ. ಆ ನಂತರ y ವಯಸ್ಸು ಏನೈತಿ ಅಂತಂದ್ರ b ಪ್ಲಸ್ 10 ಐತಿ ಆಫ್ಟರ್ 10 years. ಓಕೆನಾ, ರೈಟ್. ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣಂತ್ರಿ. a ಪ್ಲಸ್ 10 2 ಇಂಟು ಬಿ ಅಂದ್ರೆ 2b, 2 ಇಂಟು 10 ಅಂತಂದ್ರೆ 20. ಓಕೆ, ಸೊ ವೇರಿಯೇಬಲ್ಸ್ ಒಂದ್ ಕಡೆ ಮಾಡ್ಕೊಡ್ರಿ. a
2b ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 2b ಆಗುತ್ತೆ 10 ಬಲಗಡೆ ಹೋದ್ರೆ ಏನಂದ್ರೆ ಪ್ಲಸ್ 10 ಬಲಗಡೆ ಹೋದ್ರೆ ಏನಾಗುತ್ತೆ ಮೈನಸ್ 10 ಆಗುತ್ತೆ ಹಂಗಂದ್ರೆ ಇದೇನಾಯ್ತ್ರಿ a ಮೈನಸ್ 2b ಇಸ್ ಈಕ್ವಲ್ ಟು 20 ಒಳಗೆ 10 ಹೋದ್ರೆ 10 ಇದು ಒಂದು ಇಕ್ವೇಶನ್ ಓಕೆನಾ ಇದು ಒಂದೇ ಇಕ್ವೇಶನ್ ನಂತರ 10 ಇಯರ್ಸ್ ಆಗೋ ಒಂದು ಕಂಡೀಷನ್ ಕೊಟ್ಟಾರಿ ಓಕೆ 10 ಇಯರ್ಸ್ ಆಗೋ 10 ವರ್ಷಗಳ ಹಿಂದೆ ಇದು ಅವರ ವಯಸ್ಸುಗಳ ಇದು ಸಂಬಂಧ ಯಾವ ರೀತಿ ಇತ್ತು ನೋಡ್ರಿ ರಿಲೇಷನ್ ಯಾವ ರೀತಿ ಇತ್ತು ನೋಡ್ರಿ 10 years ago the age of x was 6 times of y 10 ವರ್ಷಗಳ ಹಿಂದೆ ಈಗ ದಟ್ ಇದು x ಏಜ್ ಎಷ್ಟದಲ್ರಿ x ಏಜ್ ಎಷ್ಟದಲ್ಲ ಅದೇನಪ್ಪಾ ಅಂತಂದ್ರೆ 6 times of y y ಏಜ್ ಏನಪ್ಪಾ ಅಂದ್ರೆ 6 times ಇತ್ತು ಅಂತ ಹೇಳಕತ್ತಾರೆ ಓಕೆ x 10 ವರ್ಷದ ಹಿಂದೆ x ಏಜ್ ಏನಾಗೈತ್ರಿ a minus 10 ಇತ್ತು y ಏನಿತ್ತು ಅಂತಂದ್ರೆ b minus 10 ಇತ್ತು 6 into b minus 10 ಓಕೆ x ಏಜ್ by ಏಜ್ ಗಿನ 6 ಪಟ್ಟು ಇತ್ತು 6 ಟೈಮ್ಸ್ ಇತ್ತು ಅಂತ ಹೇಳಿಕತ್ತಾರೆ ಓಕೆ ಸಾಲ್ವ್ ಮಾಡ್ರಿ ಇದನ್ನ a minus 10 6 into b 6b minus 6 into 10 60 minus 60 ಆಗ್ತದೆ ಸೊ ಏನ್ರಿ 6b ಈ ಕಡೆ ಹೋಗ್ಲಿ 10 ಆ ಕಡೆ ಹೋಗ್ಲಿ ಏನಾಗುತ್ತೆ a minus 6b is equal to minus 60 plus 10 a minus 6b minus 60 plus 10 ಅಂದ್ರೆ ಏನ್ರಿ ದಟ್ ಒಂದ್ ಕಡೆ ಮೈನಸ್ ಒಂದ್ ಕಡೆ ಪ್ಲಸ್ ಐತಿ ದೊಡ್ಡ ನಂಬರ್ ಸಣ್ಣ ನಂಬರ್ ಅನ್ನು ಮೈನಸ್ ಮಾಡೋಣ 60 ಒಳಗೆ 10 ಹೋದ್ರೆ 50 ಬರುತ್ತೆ ದೊಡ್ಡ ನಂಬರ್ ಏನು ಮೈನಸ್ ಐತ್ರಿ ಇದನ್ನ ಮೈನಸ್ ಹಾಕ್ರಿ ಓಕೆನಾ ಸೊ ದಿಸ್ ಈಸ್ ಅವರ್ ಇಕ್ವೇಶನ್ 2 ಇದು ನಮ್ಮ ಎರಡನೇ ಇಕ್ವೇಶನ್ ಓಕೆ ಇಕ್ವೇಶನ್ಸ್ ನ ಎರಡು ಮೇಲ್ಗಡೆ ಕೆಳಗಡೆ ಬರ್ಕೋರಿ a minus 2b equal to 10 ಆನಂತರ a minus 6b is equal to minus 50 ಓಕೆ ರೈಟ್ ಇದನ್ನ ಸಾಲ್ವ್ ಮಾಡಬೇಕಾದಾಗ ನಮ್ದು ಏನ್ರಿ ಒಂದೇ ಪ್ರಶ್ನೆ ಏನ್ರಿ ಇಲ್ಲಿ ಬರುವಂತಹ ವೇರಿಯೇಬಲ್ಸ್ ಕೋಎಫಿಷಿಯಂಟ್ಸ್ ಯಾವ್ದ್ರೊಳಗೆ ಯಾವ್ದಾದ್ರು ಒಂದು ಸೇಮ್ ಇರ್ಬೇಕ್ರಿ ಇಲ್ಲಿ a ಕೋಎಫಿಷಿಯಂಟ್ 1 ಐತಿ ಇಲ್ಲಿ a ಕೋಎಫಿಷಿಯಂಟ್ 1 ಐತಿ ನಮ್ಗೆ ಅರ್ಧ ಕೆಲಸ ಇಲ್ಲಿ ಮುಗೀತು ಓಕೆನಾ ನಂತರ ಏನ್ ಮಾಡ್ತೀವ್ರಿ ಒಂದ್ ವೇಳೆ ಕೋಎಫಿಷಿಯಂಟ್ ಸೇಮ್ ಇತ್ತಂದ್ರೆ ಸೈನ್ ನೋಡ್ತೀವಿ ಸೈನ್ ಸೇಮ್ ಇದ್ರೆ ಮೈನಸ್ ಮಾಡ್ತೀವಿ ಸೈನ್ ಡಿಫರೆಂಟ್ ಇದ್ರೆ ಪ್ಲಸ್ ಮಾಡ್ತೀವಿ ಇಲ್ಲಿ ಎರಡು ಸೈನ್ ಪ್ಲಸ್ ಅದ ಅದ್ರ ಸಂಬಂಧ ಇದನ್ನ ಏನ್ ಮಾಡೋಣ ಮೈನಸ್ ಮಾಡೋಣ ಓಕೆ ಸೊ ಮೈನಸ್ ಮಾಡುವಾಗ ಇದ್ರ ಕೆಳಗಡೆ ಇರುವಂತ ಸೈನ್ ಏನಾಗ್ತಾವ್ರಿ ಚೇಂಜ್ ಆಗ್ತಾವು ಇದು ಮೈನಸ್ ಆಗ್ತತಿ ಇದು ಮೈನಸ್ ಇದ್ದು ಪ್ಲಸ್ ಆಗ್ತತಿ ಇದು ಮೈನಸ್ ಇದ್ದು ಏನಾಗ್ತೈತಿ ಪ್ಲಸ್ ಆಗ್ತೈತಿ ಓಕೆನಾ ಸೊ ಇದು ಮೈನಸ್ ಎ ಅದ ಇದು ಪ್ಲಸ್ ಎ ಅದ ಇದು ಮೈನಸ್ ಎ ಅದ ಎರಡು ಕ್ಯಾನ್ಸಲ್ ಆಗ್ತಾವು minus 2b plus 6b ಓಕೆ ಸೊ ಇಲ್ಲಿ ಪ್ಲಸ್ ಅದ ಮೈನಸ್ ಅದ ದೊಡ್ಡ ನಂಬರ್ ಸಣ್ಣ ನಂಬರ್ ಮೈನಸ್ ಮಾಡಿದ್ರೆ 6 ಒಳಗೆ 2 4 ಬರ್ತೈತಿ ದೊಡ್ಡ ನಂಬರ್ ಏನ್ ಪ್ಲಸ್ ಐತಿ ಇದು ಪ್ಲಸ್ ಬರ್ತೈತಿ ಇಸ್ ಈಕ್ವಲ್ ಟು 10 plus 50 ಅಂದ್ರೆ ಏನ್ ಬರ್ತ್ರಿ ಇದು 60 ಬರ್ತೈತಿ ಓಕೆನಾ ಇದು 4 ಬಲಗಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ 4 ಆಗ್ತೈತಿ 60 ಭಾಗಲೆ 4 4 ಒಂದ್ಲೆ 4 ಒಂದೇ 4 2 ಉಳಿತು 4 ಐದ್ಲೆ 20 4 1 4 2 3 4 5 20 b is equal to 15 b is equal to 15 ಅಂದ್ರೆ y ಪರ್ಸೆಂಟೇಜ್ ಏನಾಗಿರ್ತದೆ ಅಂತಂದ್ರೆ 15 ವರ್ಷ ಆಗಿರ್ತೈತಿ ಆನಂತರ ಈ b ವ್ಯಾಲ್ಯೂನ ಏನ್ ಮಾಡೋಣ ಅಂತಂದ್ರೆ ಇವು ಎರಡರಾಗ ಒಂದು ಇಕ್ವೇಶನ್ ಒಳಗ ಹಾಕೋಣ ಇವು ಎರಡರೊಳಗೆ ಯಾವ್ದಾರ ಒಂದು ಇಕ್ವೇಶನ್ ಒಳಗ ಹಾಕೋಣ ಯಾವ ಇಕ್ವೇಶನ್ ಒಳಗ ಹಾಕೊಂಡ್ರಿ ಒಂದೇದ್ರೊಳಗ ಹಾಕೋಣ ನಂಬರ್ಸ್ ಅನ್ನೋದವು ಪುಟ್ ವ್ಯಾಲ್ಯೂ ಆಫ್ b ಇನ್ ಇಕ್ವೇಶನ್ 1 ಒಂದೇ ಇಕ್ವೇಶನ್ ಹಾಕ್ರಿ ಏನಾಗುತ್ತೆ a minus 2b ಅಂದ್ರೆ ಎಷ್ಟದ್ರಿ 15 ಅದ is equal to 10 ಸರಿನಾ ರೈಟ್ a 15 30 minus 30 is equal to 10 ಓಕೆ ಮೈನಸ್ 30 ಬಲಗಡೆ ಹೋದ್ರೆ ಏನಾಗುತ್ತೆ ಪ್ಲಸ್ 30 ಆಗ್ತತಿ ಓಕೆ a is equal to ಏನು ಬರ್ತರಿ 40 ಬರ್ತತಿ ಇದರ ಮೇಲೆ ಒಂದು ಸೆಂಟೆನ್ಸ್ ಬರಬಿಡೋಣ ಏನ್ರಿ present age of x is ಎಷ್ಟದ್ರಿ 40 years and y is ಎಷ್ಟದ್ರಿ 15 years ಓಕೆನಾ ಒಂದು ನಿಮಿಷ ಇದು ಕರೆಕ್ಟ್ ಐತಿಲ್ಲ ಅಂತ ಒಂದ್ಸಾರಿ ಚೆಕ್ ಮಾಡೋಣ್ರಿ ಇದೆಷ್ಟದ ಇದು 40 ಅದ ಇದೆಷ್ಟದರಿ 15 ಅದ 10 years ನಂತರ 10 years ನಂತರ ಎಷ್ಟದ್ರಿ ಇದು 40 plus 10 ಅಂದ್ರೆ ಇದೇನಾಗುತ್ತೆ 50 ಆಗುತ್ತೆ ಇದು 15 plus 10 ಅಂದ್ರೆ ಏನಾಗುತ್ತೆ 25 ಆಗುತ್ತೆ ಅಂದ್ರೆ ಇವ್ರು ಏನ್ ಹೇಳಿದ್ರಿ ಇಲ್ಲಿ ಕಂಡೀಷನ್ 10 ವರ್ಷದ ನಂತರ ಏನಪ್ಪಾ ಅಂತಂದ್ರೆ a ಏಜ್ b ಇದ್ ಟ್ವೈಸ್ ಆಗ್ತೈತಿ ಅಂತ ಹೇಳಿದ್ರು ಸರಿನಾ ಆಗಿದೆಯಾ ಇಲ್ಲಿ 25 ಇದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ 50 ಆಗತೈತಿ ಆನಂತರ 10 ವರ್ಷದ ಹಿಂದೆ 10 years ಬ್ಯಾಕ್ ಎಷ್ಟಿತ್ರಿ ಇವ್ರು 40 ಅಂದ್ರೆ 40 minus 10 ಅಂದ್ರೆ ಇದೇನಾಗುತ್ತೆ ಅಂದ್ರೆ 30 ಆಗುತ್ತೆ ಇಲ್ಲಿ 15 minus 10 ಅಂದ್ರೆ ಏನಾಗುತ್ತೆ 5 ಆಗುತ್ತೆ ಇದೇನಪ್ಪಾ ಅಂತಂದ್ರೆ ಇವ್ರಕಿನ್ನ ದಟ್
ಎಕ್ಸ್ ಏಜ್ ವೈ ಏಜ್ ಕಿನ ಏನಪ್ಪಾ ವೈ ಏಜ್ ಏನಪ್ಪಾ ಅಂದ್ರೆ 6 ಟೈಮ್ಸ್ ಅಂತ ಐತೆ ಅಂತ ಹೇಳಿದ್ರು, ಅದು ಸಹಿತ ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಬರಾಕ ಹತ್ತೈತಿ. ಓಕೆನಾ, ರೈಟ್. ಸೊ ದಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ ನಂತರ ನಮ್ಮ ಆನ್ಸರ್ ಕರೆಕ್ಟ್ ಐತೆ ಇಲ್ಲ ಅಂತ ನಾವು ಇನ್ನೊಂದ್ಸಾರಿ ಇಲ್ಲೇ ಏನಪ್ಪಾ ಅಂದ್ರೆ ವೆರಿಫೈ ಮಾಡ್ಕೋಬಹುದು. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 42ನೇ ಪ್ರಶ್ನೆ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 42nd ಕ್ವಶನ್ ಏನದ ನೋಡ್ರಿ. ರಿತು ಟೇಕ್ಸ್ 2 hours ಟು ರೋ 20 km ಡೌನ್ ಸ್ಟ್ರೀಮ್ ಅಂಡ್ 2 hours ಟು ರೋ 4 km upstream. Determine Ritu's speed in still water and speed of the stream. ಓಕೆ, ಸೊ ದಟ್ ಇಲ್ಲಿ ತನಕ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಮೇಲೆ ಪ್ರಾಬ್ಲಮ್ಸ್ ಬಂದು ಅಂತಂದ್ರೆ ನಮಗ ಒಂದೇ ಇರ್ತೈತ್ರಿ ಸ್ಪೀಡ್. ಬಟ್ ಇಲ್ಲಿ ಏನದ ಅಂದ್ರೆ 2 ಸ್ಪೀಡ್ ಅದಾವ. ಓಕೆ, ಸೊ ಒಂದ್ ಏನಪ್ಪಾ ಅಂತಂದ್ರ ಒಬ್ಬ ರಿತು ಅನ್ನುವಂತ ಒಂದು ಹುಡಿ ಏನ್ ಮಾಡ್ಲಿಕ್ಕತೈತಿ ಅಂತಂದ್ರ ಒಂದು ಸ್ಟ್ರೀಮ್ ಒಳಗ ಒಂದು ಹರಿಯುವಂತ ನೀರೊಳಗೆ ಏನ್ ಮಾಡ್ಲಿಕ್ಕತೈತಿ ಅಂತಂದ್ರ ಡೌನ್ ಹೋಗ್ಲಿಕ್ಕತೈತಿ, ಆ ನಂತರ ಅಪ್ ಹೋಗ್ಲಿಕ್ಕತೈತಿ. ಸೊ ಡೌನ್ ಹೋಗ್ಬೇಕಾದಾಗ ಇಲ್ಲಿ 2 ಸ್ಪೀಡ್ ಅದಾವ್ರಿ. ಒಂದೇನಪ್ಪಾ ಅಂದ್ರ ದಟ್ ರಿತು ಹೋಗ್ತಾ ಇರುವಂತ ಬೋಟಿಂಗ್ ಸ್ಪೀಡ್ ಒಂದದ, ಆ ನಂತರ ದಟ್ ನದಿ ಏನ್ ಹರಿಯಾಗತೈತಿ, ನೀರ್ ಏನ್ ಹರಿಯಾಗತೈತಿ ಅದ್ರದ್ದು ಒಂದು ಸ್ಪೀಡ್ ಅದ. ಈಗ ನೀರಿನ ಜೊತೆ ಹೋಗುವಾಗ ಏನಾಗತ್ತ ಅಂತಂದ್ರೆ 2 ಸ್ಪೀಡ್ ಹೆಚ್ಚಿಗೆ ಆಗಿ ಫಾಸ್ಟ್ ಆಗಿ ಹೋಗ್ತಾರ. ಓಕೆ, ಆ ನಂತರ ಅದ್ರ ರಿವರ್ಸ್ ಆಗಿ ಹೋಗ್ಬೇಕು ಅಂತಂದ್ರ ಈಗ ದಟ್ ನದಿ ಸ್ಪೀಡ್ ಅನ್ನ ಓವರ್ಕಮ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಇವ್ ಸ್ಪೀಡ್ ಹೆಚ್ಚಿಗೆ ಇರ್ಬೇಕಾಗ್ತತಿ. ಅದನ್ನ ಓವರ್ಕಮ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಇವ್ರು ಮುಂದೆ ಹೋಗ್ತಿರ್ತಾರೆ. ಅಲ್ಲಿ ಏನಾಗತ್ತಪ್ಪ ಅಂದ್ರೆ 2 ಸ್ಪೀಡ್ ಮೈನಸ್ ಆಗ್ತತಿ, 2 ಒಂದೇ ದಿಕ್ಕೊಳಗಿತ್ತಪ್ಪ ಅಂತಂದ್ರ ಸ್ಪೀಡ್ ಪ್ಲಸ್ ಆಗಿರ್ತತಿ. ಓಕೆನಾ, ರೈಟ್. ಸೊ ಈ ಕಾನ್ಸೆಪ್ಟ್ ನಮಗ ಇಷ್ಟು ಗೊತ್ತಿರ್ಲಿ, ರೈಟ್. ಸೊ ಈಗ ಅವ್ರ ಏನ್ ಕಂಡಿಡಿ ಅಂತಾರ್ರಿ, ರಿತು ಸ್ಪೀಡ್ ಸ್ಟಿಲ್ ವಾಟರ್ ಒಳಗ ನಿಂತಂತ ನೀರೊಳಗ ಅವ್ರ ಸ್ಪೀಡ್ ಎಷ್ಟಿರ್ತತಿ, ಆ ನಂತರ ಆ ನೀರ್ ಹರಿಯುವಂತ ಸ್ಪೀಡ್ ಎಷ್ಟಿರ್ತೈತಿ ಅಂತ 2 ಕೇಳ್ಯಾರ. ಸೊ ಇವನ್ 2 ಕೇಳ್ಯಾರಲ್ಲ, ಇದ ನಮಗೆ ಏನಪ್ಪಾ ಅಂತಂದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಲೆಟ್ ರಿತು ಸ್ಪೀಡ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂಡ್ ದಟ್ stream speed b y kilometer per hour. ಓಕೆನಾ, ಸೊ ಇದಕ್ಕೂ ಮುಂಚೆ ನಮ್ಗೆ ಏನಪ್ಪಾ ಅಂದ್ರೆ ದಟ್ ಇದು ಫಾರ್ಮುಲಾ ಗೊತ್ತಿರಲಿ ಏನ್ರಿ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್, ರೈಟ್. ಸೊ ಆ ಫಾರ್ಮುಲಾ ನಮ್ಗೆ ಗೊತ್ತಿರಲಿ. ಈಗ 2 ಕಂಡೀಷನ್ ಅದರಿ. ಏನಪ್ಪಾ ಅಂತಂದ್ರೆ ಡೌನ್ ಸ್ಟ್ರೀಮ್ ಹೋಗ್ಬೇಕಾದಾಗ ಸ್ಪೀಡ್ ಏನಾಗ್ತೈತಿ ಅಂತಂದ್ರೆ ಸ್ಪೀಡ್ ಏನಾಗ್ತೈತ್ರಿ ಎಕ್ಸ್ ಪ್ಲಸ್ ವೈ ಆಗ್ತೈತಿ, 2 ಕೂಡಿಸ್ತೀವಿ. ಆ ನಂತರ ಅಪ್ ಸ್ಟ್ರೀಮ್ ಹೋಗ್ಬೇಕಾದಾಗ ಸ್ಪೀಡ್ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಸ್ಪೀಡ್ ಬದಲಾಗ್ತೈತಿ. ಏನಾಗ್ತೈತಿ ಅಂದ್ರೆ ರಿತು ಸ್ಪೀಡ್ ಹೆಚ್ಚಿಗೆ ಇರಬೇಕು, ಎಕ್ಸ್ ಮೈನಸ್ ವೈ ಆಗ್ತೈತಿ. ಸರಿನಾ, ರೈಟ್. ಸೊ ನಮಗ ಫಾರ್ಮುಲಾ ಏನದ್ರಿ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಓಕೆ, ಸ್ವಲ್ಪ ನಮ್ಗೆ ಇದನ್ನ ಕನ್ವೀನಿಯನ್ಸ್ ಆಗ್ಲಿ ಅಂತಂದ್ರೆ ನಾ ಡಿಸ್ಟೆನ್ಸ್ ಬಲಗಡೆ ಬರ್ಕೋತೇನ್ರಿ, ಎಡಗಡೆ ಏನ್ ಬರ್ತೀನಿ ಅಂತಂದ್ರೆ ಸ್ಪೀಡ್ ಇಂಟು ಟೈಮ್ ಬೇಡ, ಟೈಮ್ ಇಂಟು ಸ್ಪೀಡ್ ಅಂತ ಬರ್ಬೇಕು. ಓಕೆ, ಸೊ ಯಾಕೆ ಅಂತಂದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನ್ರಿ. 2 ಒಂದೇ, ಸ್ಪೀಡ್ ಇಂಟು ಟೈಮ್ ಬರೆದ್ರು ಓಕೆ, ಟೈಮ್ ಇಂಟು ಸ್ಪೀಡ್ ಅಂತ ಬರೆದ್ರು ಓಕೆ, ಇಸ್ ಈಕ್ವಲ್ ಟು ಡಿಸ್ಟೆನ್ಸ್. ಓಕೆ, ರೈಟ್. ಸೊ ಒಂದೇ ಕಂಡೀಷನ್ ಒಳಗೆ ಏನದ್ರಿ, ರಿತು ಟೇಕ್ಸ್ 2 hours ಟು ರೋ 20 kilometers. ಎಷ್ಟು ಟೈಮ್ ತೊಗೊಳಕತ್ತೀರಿ, 2 hours ತೊಗೊಳಕತ್ತಾರ. ಸ್ಪೀಡ್ ಎಷ್ಟೈತಿ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಆಗ್ತದೆ. ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಲಿಕ್ಕತ್ತಾರ ಅಂದ್ರೆ 20 ಕವರ್ ಮಾಡ್ಲಿಕ್ಕತ್ತಾರ. ಓಕೆ, ಸೊ ನಾ ಟೈಮ್ ಫಸ್ಟ್ ಯಾಕೆ ತಗೊಂಡೆ ಅಂತಂದ್ರೆ ಇಲ್ಲಿ ನಂಬರ್ ಅದ, ಇಲ್ಲಿ ವೇರಿಯೇಬಲ್ಸ್ ಅದಾವ, ಅದಕ್ಕೆ ಸಂಬಂಧ ನಾನು ಈ ರೀತಿಯಾಗಿ ತಗೋಬೇಕಾಗಿತ್ತು. ಸರಿನಾ, ಮತ್ತೆ ಅದು ಬಿಟ್ರೆ ಮತ್ತೆ ಬೇರೆ ಏನು ಇಂಟೆನ್ಷನ್ ಇಲ್ಲ ರೀ. ಓಕೆ, ಈ 2 ಮತ್ತೆ ಬ್ರಾಕೆಟ್ ನಡ್ಬೇಕು ಏನದ್ರಿ, ಇಂಟು ಅದ. ಸೊ ಇದು ಇಂಟು ದಾಟ್ಕೊಂಡು ಬಲಗಡೆ ಬಂದ್ರೆ ಏನಾಗ್ತರಿ, ಡಿವೈಡೆಡ್ ಬೈ 2 ಆಗ್ತತಿ. 2 1 2 10 ಅಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನಾಯ್ತ್ರಿ 10 ಆಯ್ತು. ಓಕೆ, ಇದು ಡೌನ್ ಸ್ಟ್ರೀಮ್ ಇದ್ದಾಗ. ಅಪ್ ಸ್ಟ್ರೀಮ್ ಇದ್ದಾಗ ಕಂಡೀಷನ್ ಏನೈತಿ ಅಂತಂದ್ರೆ ಟೈಮ್ ಇಂಟು ಸ್ಪೀಡ್. ಒಂದ್ಸರಿ ಇಲ್ಲಿ ಲೆಕ್ಕ ನೋಡಿದ್ರೆ ಗೊತ್ತಾಗತ್ರಿ. ಓಕೆ, 2 hours ಟು ರೋ 4 kilometer ಅಪ್ ಸ್ಟ್ರೀಮ್ ಹೋಗ್ಬೇಕಂತಂದ್ರೆ ಅಪ್ಸ್ಟ್ರೀಮ್ 4 ಕಿಲೋಮೀಟರ್ ಹೋಗ್ಬೇಕಂತಂದ್ರೆ 2 ತಾಸು ತೊಗೊಳಕತ್ತಾರಿ. ಟೈಮ್ ಇಂಟು ಸ್ಪೀಡ್, 2 ಇಂಟು ಸ್ಪೀಡ್ ಎಷ್ಟಾದ್ರಿ ಇಲ್ಲಿ ಎಕ್ಸ್ ಮೈನಸ್ ವೈ. 2 ತಾಸಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಲಿಕ್ಕತ್ತಾರೆ ಅವರು, 4 ಕಿಲೋಮೀಟರ್ನ ಕವರ್ ಮಾಡ್ಲಿಕ್ಕತ್ತಾರ. ಓಕೆ, ಇವೆರಡರ ನಂಬರ್ ಇಂಟು ಐತಿ. ಬಲಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಡಿವೈಡೆಡ್ ಬೈ ಆಗ್ತತಿ, ಡಿವೈಡ್ ಬೈ 2 ಆಗ್ತತಿ. 2 1 2 2 ಇದೇನಾಗುತ್ತಪ್ಪ ಅಂದ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏನಾಗತ್ರಿ 2 ಆಗುತ್ತೆ. ಇದು ಒಂದೇ ಇಕ್ವೇಶನ್ ಆಗ್ಲಿ, ಇದು ಏನಾಗಿರ್ಲಿ ಅಂತಂದ್ರೆ 2 ಇಕ್ವೇಶನ್ ಆಗಿರ್ಲಿ.
ಓಕೆನಾ ರೈಟ್. ಎರಡು ಇಕ್ವೇಶನ್ ಒಂದು ಮೇಲೆ ಒಂದು ಕೆಳಗಡೆ ಬರ್ಕೋಣ. ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು 10 ಆ ನಂತರ ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು 2. ಓಕೆ ರೈಟ್. ಸೊ ಇಲ್ಲಿ ನಮ್ಮ ಮೊದಲನೇ ಪ್ರಶ್ನೆ, ಯಾವ್ದಾದ್ರೂ ಒಂದು ವೇರಿಯೇಬಲ್ ಕೋಎಫಿಷಿಯಂಟ್ ಸೇಮ್ ಅಂತ ಐತಾ ಅಂತ ನೋಡಿದ್ರೆ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಅದಾವ್ರಿ, ವೈ ಕೋಎಫಿಷಿಯಂಟ್ ಸೇಮ್ ಅದಾವ. ರೈಟ್. ಸೊ ದಟ್ ಇಲ್ಲಿ ಆರಾಮಾಗಿ ಮಾಡ್ಕೋಬಹುದು, ನಾವು ತೊಂದರೆ ಇಲ್ಲ. ನಾವು ಇದನ್ನ ಕೂಡಿಸಾದ್ರೂ ಕೂಡಿಸಬಹುದು, ಕಳೆದಾದ್ರೂ ಕಳಿಬಹುದು. ಇಲ್ಲಿ y ನ ನಾನು ಏನಪ್ಪಾ ಅಂದ್ರೆ ಎಲಿಮಿನೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಎರಡು ಸೈನ್ಸ್ ಡಿಫ್ರೆಂಟ್ ಅದಾವು, ಅದ್ರ ಸಂಬಂಧ ಏನ್ ಮಾಡೋಣ, ಪ್ಲಸ್ ಮಾಡೋಣ. ಪ್ಲಸ್ ಮಾಡಿದ್ರೆ ಏನಾಗುತ್ತೆ, ಎಲ್ಲಾ ಸೈನ್ಸ್ ಸೇಮ್ ಇರ್ತಾವು. ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಇದೇನಾಗುತ್ತೆ 2x ಆಗುತ್ತೆ. ಇಲ್ಲಿ ಪ್ಲಸ್ y ಮೈನಸ್ y ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಇದು 10 ಪ್ಲಸ್ 2 ಅಂದ್ರೆ ಏನಾಗುತ್ತೆ 12 ಆಗುತ್ತೆ. ಇಲ್ಲಿ 2 ಬಲಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಇವು ಇಂಟು ಐತಿ, ಈ ಕಡೆ ಹೋದ್ರೆ ಡಿವೈಡೆಡ್ ಬೈ 2 ಆಗ್ತತಿ. 2 1 2 6 ಹಂಗಂದ್ರೆ x is equal to 6 km/h. ಓಕೆ ವಾಟ್ ಇಸ್ x? ಅದೇನಪ್ಪಾ ಅಂದ್ರೆ ಸ್ಟಿಲ್ ವಾಟರ್ ಒಳಗ, ನಿಂತ ನೀರೊಳಗ ರಿತು ಸ್ಪೀಡ್ ಎಷ್ಟಾಗಿರ್ತೈತಿ ಅಂದ್ರೆ x km/h ಆಗಿರ್ತೈತಿ. ಈ x ವ್ಯಾಲ್ಯೂನ ಯಾವ್ದಾದ್ರು ಒಂದು ಇಕ್ವೇಶನ್ ಒಳಗೆ ಹಾಕೋಣ. ಒಂದೇ ಇಕ್ವೇಶನ್ ಒಳಗೆ ಹಾಕ್ರಿ, ದಟ್ ಸೈನ್ ಎಲ್ಲ ಪ್ಲಸ್ ಅದಾವು. ಓಕೆ ಪುಟ್ value of x in equation 1. one equation ಒಳಗೆ ಹಾಕಿದ್ರೆ ಅಂದ್ರೆ ಏನಾಗ್ತೈತಿ, x plus y is equal to x ದಲ್ಲಿ 6 ಬರ್ಕೊಂಡ್ಬಿಡೋಣ, ಮತ್ತೆ ಅದನ್ನೇನು ಸರಿ ಬರೆಯುವಂತ ಅವಶ್ಯಕತೆ ಇಲ್ಲ. 6 plus y is equal to 10. ಓಕೆ ಸೊ 6 ಬಲಗಡೆ ಹೋದ್ರೆ ಏನಾಗುತ್ತೆ 10 minus 6 ಅಂದ್ರೆ y is equal to 10 minus 6 ಅಂತಂದ್ರೆ 4 km/h ಆಗಿರ್ತೈತಿ. ಅಂದ್ರೆ ಈಗ ರಿತು ಸ್ಪೀಡ್ 6 km/h ಆಗಿರ್ತೈತಿ. ಆ ನಂತರ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗಿರ್ತೈತಿ ಅಂದ್ರೆ 4 km/h ಆಗಿರ್ತೈತಿ. ಒಂದ್ಸರಿ ಇದು ಕರೆಕ್ಟ್ ಐತೆ ಇಲ್ಲ ಅಂತಂದ್ರೆ ಚೆಕ್ ಮಾಡ್ಕೋಬೇಕಂದ್ರೆ ನೋಡ್ರಿ, ದಟ್ ಡೌನ್ ಸ್ಟ್ರೀಮ್ ಇತ್ತಂದ್ರೆ ಇವೆರಡನ್ನ ಆಡ್ ಮಾಡ್ಬೇಕಾಗುತ್ತೆ. 6 plus 4 ಅಂದ್ರೆ 10 ಆಗುತ್ತೆ. 2 hours ಟ್ರಾವೆಲ್ ಮಾಡಿದ್ರೆ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತಾರೆ, 20 ಕಿಲೋಮೀಟರ್ ಹೋಗಿರ್ತಾರೆ. ಅದಾದ ನಂತರ ಇಲ್ಲಿ ಡೌನ್ ಅಪ್ ಸ್ಟ್ರೀಮ್ ಇತ್ತಪ್ಪ ಅಂತಂದ್ರೆ ಇದ್ರೊಳಗೆ ದಟ್ ರಿತು ಸ್ಪೀಡ್ ಒಳಗ ನೀರಿನ ಸ್ಪೀಡ್ ನ ಕಡಿ ಮೈನಸ್ ಮಾಡ್ಬೇಕಾಗುತ್ತೆ. 6 minus 4 ಅಂದ್ರೆ ಎಷ್ಟಾಗತ್ರಿ 2 ಬರ್ತೈತಿ. ಹಂಗ 2 hours ಟ್ರಾವೆಲ್ ಮಾಡಿದ್ರೆ 2 2 4 ಕಿಲೋಮೀಟರ್ ಅವ್ರು ಏನಂದ್ರೆ ಟ್ರಾವೆಲ್ ಮಾಡಿರ್ತಾರೆ. ಸೊ ನಾವು ಮಾಡಿರುವಂತ ಲೆಕ್ಕ ಇಲ್ಲಿ ಕರೆಕ್ಟ್ ಐತಿ, ಸರಿನಾ? ಇದು 47ನೇ ಲೆಕ್ಕ ಆಗಿತ್ತು. ಸೊ ನಂತರ 43ನೇ ಲೆಕ್ಕ 43rd ಕ್ವಶನ್ ಏನಂದ್ರೆ ನೋಡ್ರಿ, ದ ರೇಷಿಯೋ ಆಫ್ ಮಂತ್ಲಿ ಇನ್ಕಮ್ ಆಫ್ 2 persons ಈಸ್ 9:7. ಇಬ್ರು ಅದಾರ್ರಿ, ಅವ್ರಿಬ್ರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅವ್ರು ಏನಾಗಿರ್ಲಿ ಅಂದ್ರೆ ಎ ಮತ್ತೆ ಬಿ ಆಗಿರ್ಲಿ ಅಂತ ತಿಳ್ಕೊಳ್ಳೋಣ. ಓಕೆ ಲೆಟ್ ಎ ಅಂಡ್ ಬಿ, ದಟ್ ಹೆಸರು ಅವಶ್ಯಕತೆನೂ ಇಲ್ಲ ನಮ್ಗೆ, ಇಲ್ಲಿ ನಡೀತೈತಿ. ಓಕೆ ಮಂತ್ಲಿ ಇನ್ಕಮ್ ರೇಷಿಯೋಸ್, ಮಂತ್ಲಿ income ratios is 9:7 and the ratio of their monthly expenditures is 4:3. monthly income ratio ಆಯ್ತು, ಏನ್ರಿ ಎಕ್ಸ್ಪೆಂಡಿಚರ್ ಖರ್ಚು, ಎಕ್ಸ್ಪೆಂಡಿಚರ್ ರೇಷಿಯೋಸ್ ಅಂತ ಬರ್ತಿದೀವ. ಓಕೆ ಓಕೆ that ratio is ಏನಪ್ಪಾ ಅಂತಂದ್ರೆ 4:3 ಅದ. ಓಕೆ ಇಫ್ ಈಚ್ ಆಫ್ ದೆಮ್ ಮ್ಯಾನೇಜಸ್ ಟು ಸೇವ್ 2000 at the end of the month, then find their monthly income. ಓಕೆ ಸೊ ಅವ್ರ ಇದೇನಪ್ಪಾ ಅಂತಂದ್ರೆ ಇಬ್ರು ಏನ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ 2000 ಏನಪ್ಪಾ ಅಂತಂದ್ರೆ ಸೇವ್ ಮಾಡ್ಲಿಕ್ಕತ್ತಾರ. ಹಂಗಂದ್ರ ಅವ್ರದ್ದು ಮಂತ್ಲಿ ಇನ್ಕಮ್ ಏನಾಗಿರ್ತೈತಿ ಅಂತಂದ್ರೆ ಫೈಂಡ್ ಮಾಡು ಅಂತ ಹೇಳಿಕತ್ತಾರ್ರಿ. ರೈಟ್. ಓಕೆ ಸೊ ಅವರು ಎಷ್ಟು ಸೇವ್ ಮಾಡ್ಲಿಕ್ಕತ್ತಾರ್ರಿ, 2000 ಸೇವ್ ಮಾಡ್ಲಿಕ್ಕತ್ತಾರ. ಸೊ ಸೇವಿಂಗ್ಸ್ ಅಂತ ಅನ್ನೋದು ಯಾವಾಗ ಬರ್ತ್ರಿ, ಸೊ ನಾವು ಇನ್ಕಮ್ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಇನ್ಕಮ್ ಬರ್ಲಿಕ್ಕತ್ತೈತಿ, ಅವ್ರಿಗೆ ಒಂದಿಷ್ಟು ಏನಪ್ಪಾ ಅಂತಂದ್ರೆ ದಟ್ ಅರ್ನ್ ಮಾಡ್ಲಿಕ್ಕತ್ತಾರ. ಆ ನಂತರ ಒಂದಿಷ್ಟು ಏನ್ ಮಾಡ್ಲಿಕ್ಕತ್ತಾರ್ರಿ ಅವರು ದಟ್ ಖರ್ಚು ಮಾಡ್ಲಿಕ್ಕತ್ತಾರ. ಸೊ ಉಳಿದ ಏನಾಗಿರ್ತೈತಿ ಅಂತಂದ್ರೆ ಸೇವಿಂಗ್ಸ್ ಆಗಿರ್ತೈತಿ. ಓಕೆ ರೈಟ್. ಸೊ ನಮ್ಗೆ ಸೇವಿಂಗ್ಸ್ ಬರ್ಬೇಕು ಅಂತಂದ್ರೆ ಏನ್ ಮಾಡಿದ್ರೆ ಬರ್ತಂತಂದ್ರೆ ಇನ್ಕಮ್ ಒಳಗ ಎಕ್ಸ್ಪೆಂಡಿಚರ್ ಕಳೆದ್ವಿ ಅಂತಂದ್ರೆ ನಮ್ಗೆ ಏನ್ ಬರ್ತ್ರಿ, ಎಕ್ಸ್ಪೆಂಡಿಚರ್ ಕಳೆದ್ರೆ ಏನ್ ಬರ್ತರಿ ನಮಗ ಸೇವಿಂಗ್ಸ್ ಬರ್ತೈತಿ. ಓಕೆ ಸೊ ನಮ್ಮ ಜೀವನದೊಳಗ ಯಾವಾಗ್ಲೂ ಏನಾಗಿರ್ಬೇಕು ಅಂತಂತಂದ್ರೆ ಎಕ್ಸ್ಪೆಂಡಿಚರ್ ಇನ್ಕಮ್ ಕಿನ್ನ ಕಡಿಮೆ ಇರಬೇಕು. ಒಂದ್ ವೇಳೆ ಏನಾದ್ರೂ ಎಕ್ಸ್ಪೆಂಡಿಚರ್ ಇನ್ಕಮ್ ಕಿನ್ನ ಹೆಚ್ಚಿಗೆ ಇತ್ತಂದ್ರೆ ನಮ್ ಸೇವಿಂಗ್ಸ್ ನೆಗೆಟಿವ್ ಇರ್ತೈತಿ, ಅಂದ್ರೆ ನಾವು ಸಾಲದೊಳಗಿರ್ತೇವ್ರಿ, ಆ ರೀತಿ ಆಗ್ಬಾರ್ದು, ಸರಿನಾ? ರೈಟ್. ಓಕೆ ಈಗ ಇದು 9:7 ಅದ, 9:7 ಅದ ಅಂದ್ರೆ ಇದು ಏನಪ್ಪಾ ಅಂದ್ರೆ ಈ ಎರಡಕ್ಕೂ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ನಂಬರ್ಲಿಂದ ನಾವು ಏನಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಆ ರೇಷಿಯೋ ಬರ್ತೈತಿ. ಎಷ್ಟು ನಂಬರ್ಲಿಂದ ಮಲ್ಟಿಪ್ಲೈ ಮಾಡ್ಬೇಕ್ರಿ ಅದು ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಾಗಿರ್ಲಿ ಅಂತಂತಂದ್ರೆ ನಾವು ಇದನ್ನ x ನಿಂದ ಮಲ್ಟಿಪ್ಲೈ ಮಾಡೋಣ. ಹಂಗಂದ್ರೆ ಇದು ರೇಷಿಯೋ ಏನಾಗತ್ತಪ್ಪ ಅಂತಂದ್ರೆ 9x ರೇಷಿಯೋ 7x ಆಗಿರುತ್ತೆ.
ಓಕೆನಾ ರೈಟ್. ಸೊ ಇವೆರಡೂ ಒಂದು ನಂಬರ್ಲಿಂದ ಮಲ್ಟಿಪ್ಲೈ ಮಾಡಬೇಕು. ಅದು ಯಾವ ನಂಬರ್ಲಿಂದ ಅಂತ ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ ನಮ್ಗೆ. ಅದನ್ನ ಏನ್ ಮಾಡೋಣ ಅಂತಂದ್ರೆ y ಲಿಂದ ಮಲ್ಟಿಪ್ಲೈ ಮಾಡೋಣ್ರಿ. ಇದೇನಾಗುತ್ತಾ 4y ಮೈನಸ್ 3y ಆಗಿರ್ತೈತಿ. ಸರಿನಾ ರೈಟ್. ಸೊ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ನಾವು ಇದನ್ನ ನೋಡಿದ್ವಿ ಅಂತಂದ್ರೆ ಇವ್ರದ್ದು ಒಂದೇದವ್ರದ್ದು ಇನ್ಕಮ್ ಎಷ್ಟೈತಿ ಅಂತಂದ್ರೆ 9x ಐತಿ. ಆ ನಂತರ ಎಕ್ಸ್ಪೆಂಡಿಚರ್ ಎಷ್ಟೈತಿ ಅಂತಂದ್ರೆ ಇಲ್ಲ ಯಾಕೆ ಮೈನಸ್ ಮಾಡ್ತೀವಿ. ಓಕೆ, ಸೊ ಎಕ್ಸ್ಪೆಂಡಿಚರ್ ನೋಡಿದ್ವಿ ಅಂದ್ರೆ ಇದೇನೈತ್ರಿ 4y ಐತಿ. ಇವ್ರ ಸೇವಿಂಗ್ಸ್ ಎಷ್ಟೈತಪ್ಪ ಅಂತಂದ್ರೆ 2000 ರೂಪಾಯಿ ಐತಿ. ಓಕೆನಾ, ಇದು ಒಂದೇದವ್ರದ್ದು. ಎರಡನೇದವ್ರದ್ದು ನೋಡಿದ್ವಿ ಅಂತಂದ್ರೆ ಇದೇನೈತೆ ಅಂತಂದ್ರೆ ಇವ್ರದ್ದು ದಟ್ ಮಂತ್ಲಿ ಇನ್ಕಮ್ 7x ಐತಿ ಏನ್ರಿ. ದಟ್ ಎಕ್ಸ್ಪೆಂಡಿಚರ್ ಏನೈತೆ ಅಂದ್ರೆ 3y ಐತಿ. ಇವ್ರ ಸೇವಿಂಗ್ಸ್ ಎಷ್ಟಾದ್ರಿ 2000 ಅದ. ಅವ್ರು ನಮ್ಮ ಲೆಕ್ಕದೊಳಗೆ ಕೊಟ್ಟಾರ ಇಬ್ರು 2000 ಸೇವ್ ಮಾಡ್ತಾರೆ ಅಂತಂದ್ರೆ. ಸರಿನಾ ರೈಟ್. ಸೊ ಇದು ನಮಗೆ ಎರಡು ಇಕ್ವೇಶನ್ ಅದು. ಅದನ್ನ ಯಾಕೆ ಸೈಡ್ ಬರೆಯೋದು, ಇದ್ರ ಕೆಳಗಡೆನ ಬರ್ಕೊಂಡ್ಬಿಡ್ರಿ. 3y is equal to 2000. ಅದು ನಮಗೆ ಬೇಡವೇ ಬೇಡ. ರೈಟ್. ಓಕೆ, ಸೊ ನಮ್ಗೆ ಇಕ್ವೇಶನ್ ಸಿಕ್ಕು. ಇಕ್ವೇಶನ್ ಸಿಕ್ಕ ಬಳಿಕ ನಮ್ದು ಒಂದೇ ಪ್ರಶ್ನೆ ಏನ್ರಿ, ಎಕ್ಸ್ ಅಥವಾ ವೈ ಏನಪ್ಪಾ ಅಂತಂದ್ರೆ ಕೋಎಫಿಷಿಯಂಟ್ಸ್ ಈಕ್ವಲ್ ಅದಾವ ಅಂತ ನೋಡ್ತೀವಿ. ಈಕ್ವಲ್ ಇದ್ವು ಅಂತಂದ್ರೆ ನಾವು ಮುಂದುವರಿತೀವಿ, ಇಲ್ಲ ಅಂತಂದ್ರೆ ಈಕ್ವಲ್ ಮಾಡ್ಕೋತೀವಿ. ಓಕೆ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 9 ಮತ್ತೆ 7 ಅದಾವು, ಇಲ್ಲಿ -4 ಮತ್ತೆ -3 ಅದಾವು, ಈಕ್ವಲ್ ಇಲ್ಲ. ಸೊ ಈಕ್ವಲ್ ಇಲ್ಲ ಅಂತಂದ್ರೆ ಏನ್ ಮಾಡೋಣ ಅಂತಂದ್ರೆ y ಇದು ಕೋಎಫಿಷಿಯಂಟ್ಸ್ ನಂಬರ್ಸ್ ಅನ್ನು ಅದಾವು, ಅದರ ಸಂಬಂಧ ಇದನ್ನ ಈಕ್ವಲ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಏನಾದ್ರೆ 3 ಅದಲ್ಲ, ಅದನ್ನ ಇಲ್ಲಿ ಇಂಟು ಮಾಡ್ಕೊಡ್ರಿ. ಓಕೆ, ಇಲ್ಲಿ 4 ಅದಲ್ರಿ, ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಇಲ್ಲಿ ಇಂಟು ಮಾಡ್ಕೊಡ್ರಿ. ಓಕೆ, 9 3 27 27x ಮೈನಸ್ 3 4 12 12y 3 2 6 ಮುಂದೆ ಏನಾಗ್ತಾವ್ರಿ 3 zeros ಆಗ್ತಾವ. 4 7 28x 4 3 12 ಮೈನಸ್ 12y 4 2 8 8000 ಆಗ್ತತಿ. ಈಗ ನೆಕ್ಸ್ಟ್ ಪ್ರಶ್ನೆ ಏನ್ರಿ, ದಟ್ ನಮ್ಗ ಕೋಎಫಿಷಿಯಂಟ್ ಸೇಮ್ ಅದು, y ದು ಕೋಎಫಿಷಿಯಂಟ್ ಸೇಮ್ ಅದು. ನೆಕ್ಸ್ಟ್ ಪ್ರಶ್ನೆ ಏನ್ರಿ, ಸೈನ್ ಸೇಮ್ ಅದಾವ ಡಿಫರೆಂಟ್ ಅದಾವ. ಸೇಮ್ ಇದ್ರೆ ಮೈನಸ್ ಮಾಡ್ತೀವಿ, ಡಿಫರೆಂಟ್ ಇದ್ರೆ ಪ್ಲಸ್ ಮಾಡ್ತೀವಿ. ಇಲ್ಲಿ ಸೈನ್ ಸೇಮ್ ಅದಾವು, ಅದರ ಸಂಬಂಧ ನಾವು ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದ್ರೆ ಇದ್ರ ಕೆಳಗಡೆ ಇರುವಂತದ್ದು ಇರೋದೆಲ್ಲ ಏನಪ್ಪಾ ಅಂದ್ರೆ ಸೈನ್ ಪ್ಲಸ್ ಇದ್ರೆ ಮೈನಸ್ ಆಗಿರ್ತೈತಿ, ಮೈನಸ್ ಇದ್ರೆ ಪ್ಲಸ್ ಆಗಿರ್ತೈತಿ. ಇಲ್ಲಿ ಪ್ಲಸ್ ಅದ, ಇದು ಮೈನಸ್ ಆಗತ್ರಿ, ಇದು ಮೈನಸ್ ಅದ, ಇಲ್ಲಿ ಏನಾಗತ್ರಿ ಪ್ಲಸ್ ಆಗತ್ರಿ, ಇಲ್ಲಿ ಪ್ಲಸ್ ಅದ, ಇದೇನಾಗತ್ರಿ ಮೈನಸ್ ಆಗುತ್ತೆ. ಓಕೆ, ಪ್ಲಸ್ 27 ಮೈನಸ್ 27x ಮೈನಸ್ 28x. ದೊಡ್ಡ ನಂಬರ್ ಒಳಗೆ ಸಣ್ಣ ನಂಬರ್ ನಾವು ಮೈನಸ್ ಮಾಡೋಣ. 28 ಒಳಗೆ 27 ಹೋದ್ರೆ ಏನಾಗತ್ರಿ ಎಕ್ಸ್ ಅದ. ದೊಡ್ಡ ನಂಬರ್ ಹಿಂದೆ ಏನಪ್ಪಾ ಅಂದ್ರೆ ಸೈನ್ ಮೈನಸ್ ಐತಿ, ಇಲ್ಲಿ ಮೈನಸ್ ಎಕ್ಸ್ ಆಗಿರ್ತೈತಿ. ಓಕೆ, ಇಲ್ಲಿ ಮೈನಸ್ 12y ಇದೆ, ಇಲ್ಲಿ ಪ್ಲಸ್ 12y ಆಗಿದಾವ್ರಿ, ಎರಡು ಕ್ಯಾನ್ಸಲ್ ಆಗ್ತಾವು. ಈಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ 6000, ಇದು ಮೈನಸ್ 8000. ಓಕೆ, ಸೊ ದೊಡ್ಡ ಸಂಖ್ಯೆಗಳು ಸಣ್ಣ ಸಂಖ್ಯೆಗಳೇನ 8 ಒಳಗೆ 6 ಹೋದ್ರಿ 2000 ಬಂತು. ಓಕೆ, ಇದ್ರ ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತ್ರಿ, ಇದು ಮೈನಸ್ ಬರ್ತೈತಿ. ಇಲ್ಲಿ ಮೈನಸ್ x ಈಕ್ವಲ್ ಟು ಮೈನಸ್ 2000 ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ x ಈಕ್ವಲ್ ಟು ಏನಾಗತ್ರಿ 2000 ಬರ್ತೈತಿ. ಓಕೆನಾ, ಸೊ 2000 ಬಂದೈತಿ. ಇದು ನಮ್ಮ ಆನ್ಸರ್, ಇದು ನಮ್ಮ ಆನ್ಸರ್ ಅಲ್ಲ ರೀ. ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರೆ ಇನ್ಕಮ್, ಇಬ್ರದ್ದು ಇನ್ಕಮ್ ಅಂತ ಕೇಳಕತ್ತಾರ. ಸೊ ಇನ್ಕಮ್ ಆಫ್ ಫಸ್ಟ್ ಪರ್ಸನ್ ಇಸ್ ಈಕ್ವಲ್ ಟು ಏನದ್ರಿ 9x ಅದ. 9x ಅಂದ್ರೆ ಏನದ್ರಿ 2000 ಅದ. 9 into 2000 is equal to 18,000 rupees. ಇವ್ರದಿದ್ರೆ ಸೆಕೆಂಡ್ ಪರ್ಸನ್ ಇವ್ರದ್ದು ಏನಪ್ಪಾ ಅಂತಂದ್ರೆ ದಟ್ ಇವ್ರದ್ದು ಇನ್ಕಮ್ ಎಷ್ಟೈತಿ ಅಂದ್ರೆ 7x ಐತಿ. 7 into 2000 7 2 14 ಮುಂದೆ 3 zeros. ಓಕೆ, ಸೊ ಮೊದಲನೇದವ್ರ ಇನ್ಕಮ್ ಏನಪ್ಪಾ ಅಂದ್ರೆ 18,000 ಇದ್ರೆ ಎರಡನೇದವ್ರ ಇನ್ಕಮ್ ಏನಪ್ಪಾ ಅಂತಂದ್ರೆ 14,000 ಐತಿ. ಸರಿನಾ, ಅವ್ರು ಕೇಳಿದ್ದು ಏನಂತಂದ್ರೆ ನಮಗೆ ಲಾಸ್ಟಿಗೆ ಅವ್ರದ್ದು ಇನ್ಕಮ್ ಎಷ್ಟಿರ್ತೈತಿ ಅಂತ ಕೇಳಿದಾರೆ, ಹೊರತಾಗಿ ಎಕ್ಸ್ಪೆಂಡಿಚರ್ ಬಗ್ಗೆ ನಮಗೆ ಕೇಳಿಲ್ಲ. ಸೊ ಇಷ್ಟು ವ್ಯಾಲ್ಯೂ ಕಂಡಿಡಿದ್ರೆ ನಮಗೆ ಸಾಕು. ಓಕೆನಾ ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ ಇನ್ನೊಂದು ಲೆಕ್ಕ ಕೊಡೋದ್ರಿ 44th ಕ್ವಶನ್, ಅದನ್ನ ಡಿಸ್ಕಸ್ ಮಾಡೋಣಂತೆ. ನೆಕ್ಸ್ಟ್ 44ನೇ ಲೆಕ್ಕ ಏನಂದ್ರೆ ನೋಡ್ರಿ, 5 years hence the age of A will be 3 times that of his son. 5 years ago age was 7 times that of his son. Find their present ages. ಓಕೆ, ಸೊ ದಟ್ ಇದು ಯಾವ ರೀತಿ ಐತೆ ಅಂದ್ರೆ ನಾವು 41st ಕ್ವಶನ್ ಏನ್ ಮಾಡಿದ್ರಿ ಅದೇ ರೀತಿ ಅದ. ಸೊ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಎ ಮತ್ತೆ ಏಜ್ ಸನ್ ಅನ್ನ ಕೊಟ್ಟಿದ್ದಾರೆ, ಎ ಮತ್ತೆ ಎ ಮಗನದ ಏಜ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕ್ರಿ, ದಟ್ ಪರ್ಸನ್ಸ್ ಹೆಸರು ಬರ್ಕೋಬೇಕು. ಎ ಆಂತರ ಏಜ್, ಒಬ್ರು ಎ ಅದರ, ಆನಂತರ ಏದ್ ಏನಪ್ಪಾ ಅಂತಂದ್ರ ಮಗ, ಎ ಏಜ್ ಸನ್. ಇಲ್ಲಿ ಕಂಡೀಷನ್ ಇದೆ, ಏನೇನ್ ಕೊಟ್ಟಾರ್ರಿ, ಒಂದು 5 years hence ಅಂತ ಕೊಟ್ರೆ. 5 years hence ಅಂತಂದ್ರೆ ಏನ್ರಿ, ಆಫ್ಟರ್ 5 years ಅಂತ ಅರ್ಥ. ಓಕೆ, 5 years hence. ಒಂದೇದು 5 years
ಹೆನ್ಸ್. ಆ ನಂತರ ಈಗ ದಟ್ ಪ್ರೆಸೆಂಟ್ ಏಜ್ ಅನ್ನ ತಗೊಳ್ಳೋಣ ಇಲ್ಲಿ. ಆ ನಂತರ ಇನ್ನೊಂದೇನ್ ಕಂಡೀಷನ್ ಕೊಟ್ರಿ, 5 years ago ಕೊಟ್ರು, 5 years ago. ಇಲ್ಲಿ ಅದೇನಪ್ಪಾ ಅಂದ್ರೆ ಅವ್ರದ್ದು ಎಷ್ಟು ಪಟ್ಟು ಇರ್ತೈತಿ, 2 times ಇರ್ತದ, 3 times ಇರ್ತದ, ಅದು ಈ ಸದ್ಯದ ಮಟ್ಟಿಗೆ ನಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಟೇಬಲ್ ಫಸ್ಟ್ ಹಾಕೊಳ್ಳೋಣ. ಈ ಟೇಬಲ್ ಹಾಕೊಂಡ್ ಬಳಕ ಏನಪ್ಪಾ ಅಂತಂದ್ರೆ ಅದು ಏಜ್ ಎಷ್ಟು ಪಟ್ಟಿರ್ತೈತಿ ಎಷ್ಟು ಪಟ್ಟಿಲ್ಲ ಅಂತಂದ ಹೇಳಿ ಆ ನಂತರ ಅದನ್ನ ವಿಚಾರ ಮಾಡೋಣಂತ್ರಿ. ಓಕೆ, ಸೊ ಒಂದೇದ್ ಕಂಡೀಷನ್ ಏನು ನೋಡ್ರಿ, 5 years hence the age of A will be 3 times that of his son. ಓಕೆ, ಇನ್ನೊಂದು ನಾನು ಮೆನ್ಷನ್ ಇದನ್ನ ಮಿಸ್ ಮಾಡ್ಕೊಂಡ್ವಿ ಏನ್ರಿ, ಎ ಮತ್ತೆ ಎ ಸನ್ ಅದ ಅಂತಂದ್ರೆ ಲೆಟ್ present age of A be x years. ಎ ವಯಸ್ಸು ಏನಂದ್ರೆ ಎಕ್ಸ್ ಇಯರ್ಸ್ ಆಗಿರ್ಲಿ, ಆ ನಂತರ ಬಿ ದಿ ಏಜ್ ಏನಾಗಿರ್ಲಿ ಅಂತಂದ್ರೆ ವೈ ಇಯರ್ಸ್ ಆಗಿರ್ಲಿ. ಪ್ರೆಸೆಂಟ್ ಏಜ್ ಅನ್ನ ನಾವು ಏನಪ್ಪಾ ಅಂದ್ರೆ ಎಕ್ಸ್ ಮತ್ತೆ ವೈ ಅಂತ ತಗೊಳ್ಳೋಣ. ಸೊ ಏದ್ ಏನಾಗುತ್ತೆ ಎಕ್ಸ್ ಆಗುತ್ತೆ, ಬಿದ್ ಏನಾಗುತ್ತೆ ವೈ ಆಗುತ್ತೆ. 5 years hence, 5 years hence ಅಂದ್ರೆ ಏನ್ರಿ 5 ವರ್ಷಗಳ ನಂತರ ಎಕ್ಸ್ ಇದ್ದಿದ್ದು ಏನಾಗತ್ತಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ 5 ವರ್ಷ ಆಗುತ್ತೆ, ಇವ್ರದ್ದು ಏನಾಗತ್ತಪ್ಪ ಅಂತಂದ್ರೆ ವೈ ಪ್ಲಸ್ 5 ಆಗುತ್ತೆ. 5 ವರ್ಷದ ಹಿಂದೆ ಅಂತಂದ್ರೆ ಇವ್ರದ್ದು ಏನಾಗತ್ತಪ್ಪ ಅಂತಂದ್ರೆ ಎಕ್ಸ್ ಮೈನಸ್ 5 ಆಗುತ್ತೆ. ಆ ನಂತರ ಇವ್ರದ್ದು ಏನಾಗತ್ತಪ್ಪ ಅಂತಂದ್ರೆ ವೈ ಮೈನಸ್ 5 ಆಗಿರ್ತದೆ. ರೈಟ್, ಓಕೆ. ನಂತರ ಇಲ್ಲಿ ಕಂಡೀಷನ್ಸ್ ನೋಡೋಣ. ಮೊದಲೇ ಕಂಡೀಷನ್ ಏನಂದ್ರಿ, 5 years hence the age of A will be 3 times that of his son. Okay, 5 years hence ಎ ಏಜ್ ಏನಾಗಿರ್ತೈತಿ ಅಂತಂದ್ರೆ ಅವರ ಮಗನ ವಯಸ್ಸಿನ ಏನಪ್ಪಾ ಅಂತಂದ್ರೆ 3 times ಆಗಿರ್ತೈತಿ ಅಂತಾರೆ. 3 into ಏಜ್ ಸನ್. ಓಕೆ, ಸೊ 5 ವರ್ಷದ ನಂತರ ಏನಪ್ಪಾ ಅಂದ್ರೆ ಎ ಏಜ್ ಎಷ್ಟೈತಪ್ಪ ಅಂದ್ರೆ ಎಕ್ಸ್ ಪ್ಲಸ್ 5 ಐತ್ರಿ. ಅಂದ್ರೆ ದಟ್ ಅವ್ರ ಮಗಂದ ಎಷ್ಟೈತಿ ಅಂತಂದ್ರೆ ವೈ ಪ್ಲಸ್ 5 ಐತಿ. 3 into ವೈ ಪ್ಲಸ್ 5. ಇದು ಒಂದನೇ ಕಂಡೀಷನ್. ಆ ನಂತರ ಇದು 5 years hence ಬಂದಿದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ 5 years ago. ಸರಿ, ಎರಡು ಇಲ್ಲಿ 5 years hence 5 years ago ಕೊಟ್ಟಿರ್ತಾರೆ ಅನ್ರಿ, ಇಲ್ಲ ರೀ ಚೇಂಜ್ ಕೊಡ್ಬೋದು. ದಟ್ ಅದು ಏನ್ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ನಾವು ಇಲ್ಲಿ ತಗೋಬೇಕು. ಓಕೆ, ಸೊ 5 years ago ಏನಾಗಿತ್ತಪ್ಪ ಅಂತಂದ್ರೆ ಏಜ್ ವಾಸ್ 7 times that of his son. ಎ ಏಜ್ ಎಷ್ಟಾಗಿತ್ತು ಅಂತಂದ್ರೆ ಅವನ ಮಗನ ವಯಸ್ಸಿನ 7ರಷ್ಟು ಇತ್ತು. ಓಕೆ, ರೈಟ್. ಸೊ ದಟ್ 5 ವರ್ಷದ ಹಿಂದೆ ಇವ್ರದ್ದು ಏಜ್ ಎಷ್ಟದ್ರಿ ಎಕ್ಸ್ ಮೈನಸ್ 5 ಇರ್ತೈತಿ. ಹಂಗಂದ್ರೆ ಇವ್ರದ್ದು ಏನಾಗಿರ್ತೈತಿ ಅಂತಂದ್ರೆ ವೈ ಮೈನಸ್ 5 ಆಗಿರ್ತೈತಿ. ಸರಿನಾ? ದಟ್ ಇದನ್ನ ಇಲ್ಲಿ ಸಾಲ್ವ್ ಮಾಡ್ಕೋತ ಹೋಗ್ರಿ, ಒಂದು ಇಕ್ವೇಶನ್ ಬರ್ತೈತಿ. ಇದನ್ನ ಸಾಲ್ವ್ ಮಾಡಿದ್ರೆ ಒಂದು ಇಕ್ವೇಶನ್ ಬರ್ತೈತಿ. ಎರಡು ಇಕ್ವೇಶನ್ ಅನ್ನ ನಾವು ದಟ್ ಸೇರಿಸಿ ಸಾಲ್ವ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನಂದ್ರೆ ಎಕ್ಸ್ ಮತ್ತೆ ವೈ ಬೆಲೆ ಬಂದಿರ್ತೈತಿ. ರೈಟ್? ಸೊ ಎಕ್ಸ್ ಪ್ಲಸ್ 5 is equal to 3 into y, 3y, 3 5 is 15. ಓಕೆ, ವೇರಿಯೇಬಲ್ಸ್ ಒಂದ್ ಕಡೆ ತೊಂಬರ್ರಿ. ಎಕ್ಸ್ ಮೈನಸ್ 3y is equal to 15. 5 ಬಲಗಡೆ ಬಂದ್ರೆ ಏನಾಗ್ತ್ರಿ ಮೈನಸ್ 5 ಆಗ್ತತಿ. ಎಕ್ಸ್ ಮೈನಸ್ 3y is equal to 15 ಒಳಗ 5 ಹೋದ್ರೆ ಏನಾಗ್ತ್ರಿ 10 ಬಂದಿರ್ತತಿ. ನಂತರ ಇಲ್ಲಿ ಎಕ್ಸ್ ಮೈನಸ್ 5 is equal to 7y ಮೈನಸ್ 7 ಐದ್ಲೆ 35. ವೇರಿಯೇಬಲ್ ನ ಈ ಕಡೆ ತೊಂಬರಿ ಏನಾಗುತ್ತೆ ಮೈನಸ್ 7y is equal to ಮೈನಸ್ 35. ಮೈನಸ್ 5 ಬಲಗಡೆ ಹೋದ್ರೆ ಏನಾಗ್ತ್ರಿ ಪ್ಲಸ್ 5 ಆಗುತ್ತೆ. ಇದೇನಾಗುತ್ತೆ ಎಕ್ಸ್ ಮೈನಸ್ 7y is equal to ಮೈನಸ್ 35 ಪ್ಲಸ್ 5 ಅಂದ್ರೆ ಏನ್ ಬರ್ತ್ರಿ ಮೈನಸ್ 30 ಬಂದಿರ್ತೈತಿ. ಇದು ಒಂದನೇ ಇಕ್ವೇಶನ್ ಆಗಿರ್ಲಿ, ಇದು ಎರಡನೇ ಇಕ್ವೇಶನ್ ಆಗಿರ್ಲಿ. ಓಕೆನಾ? ಸೊ ಇವೆರಡು ಇಕ್ವೇಶನ್ ನ ಒಂದು ಮೇಲ್ಗಡೆ ಮತ್ತು ಕೆಳಗಡೆ ಬರ್ಕೊಳ್ಳೋಣ. ಎಕ್ಸ್ ಮೈನಸ್ 3y is equal to 10. ಆ ನಂತರ ಎಕ್ಸ್ ಮೈನಸ್ 7y is equal to ಮೈನಸ್ 30 ಆಗಿತ್ತು. ಓಕೆನಾ? ರೈಟ್? ಸೊ ದಟ್ ಈಗ ಸಾಲ್ವ್ ಮಾಡ್ಬೇಕಾದಾಗ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಅದಾವ್ರಿ. ಆ ನಂತರ ದಟ್ ಅದರ ಸೈನ್ ಸೇಮ್ ಅದಾವು. ಅದ್ರ ಸಂಬಂಧ ಏನ್ ಮಾಡೋಣ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ ಇವೆಲ್ಲ ಸೈನ್ ಚೇಂಜ್ ಆಗ್ತಾವು. ಇದು ಮೈನಸ್ ಇದ್ದು ಪ್ಲಸ್ ಆಗ್ತೈತಿ, ಇದು ಮೈನಸ್ ಇದ್ದು ಏನಾಗುತ್ತೆ ಅಂದ್ರೆ ಪ್ಲಸ್ ಆಗ್ತೈತಿ. ಎಕ್ಸ್ ಒಳಗೆ ಎಕ್ಸ್ ಹೋದ್ರೆ ಏನಾಗುತ್ತೆ 0 ಆಗುತ್ತೆ. ಮೈನಸ್ 3y ಪ್ಲಸ್ 7y ಅಂತಂದ್ರೆ ಇದೇ 4 ಆಗುತ್ತೆ, 4y ಆಗುತ್ತೆ. ಇಲ್ಲಿ 10 ಅದ, ಇಲ್ಲಿ 30 ಅದ. 10 ಪ್ಲಸ್ 30 ಎಷ್ಟಾಗತ್ತಪ್ಪ ಅಂದ್ರೆ 40 ಆಗುತ್ತೆ. y is equal to ಇಂಟು 4 ಅಂದ್ರೆ ಇದು ಬಲಗಡೆ ಬಂದ್ರೆ ಏನಾಗುತ್ತೆ ಬಗಲೇ 4 ಆಗ್ತೈತಿ. 4 ಒಂದ್ಲೆ 4 ಹತ್ಲೆ. y is equal to ಏನಪ್ಪಾ ಅಂತಂದ್ರೆ 10 ವರ್ಷ. ಓಕೆ, ರೈಟ್? ಸೊ ಎಕ್ಸ್ ಬೆಲೆ ಬೇಕು ಅಂತಂದ್ರೆ ದಟ್ ಒಂದೇ ಇಕ್ವೇಶನ್ ಒಳಗೆ y ವ್ಯಾಲ್ಯೂ ಹಾಕ್ರಿ. ಪುಟ್ ವ್ಯಾಲ್ಯೂ ಆಫ್ y ಇನ್ ಇಕ್ವೇಶನ್ ಏನ್ರಿ ಇಕ್ವೇಶನ್ 1.
ಏನಾಗತ್ರಿ ಎಕ್ಸ್ ಮೈನಸ್ 3y ಅಂದ್ರೆ ಎಷ್ಟದ್ರಿ 10 ಅದ ಇಸ್ ಈಕ್ವಲ್ ಟು 10 ಎಕ್ಸ್ ಮೈನಸ್ 30 ಇಸ್ ಈಕ್ವಲ್ ಟು 10 ಎಕ್ಸ್ ಇಸ್ ಈಕ್ವಲ್ ಟು 10 ಪ್ಲಸ್ 30 ಎಕ್ಸ್ ಇಸ್ ಈಕ್ವಲ್ ಟು 40 ವರ್ಷ. ಸರಿನಾ? ರೈಟ್. ಸೊ ದಟ್ ವಾಯ್ದ್ ಪ್ರೆಸೆಂಟ್ ಏಜ್ ಎಷ್ಟಾಗಿದೆ, ಸಾರಿ ಅವರ ಮಗನ ಪ್ರೆಸೆಂಟ್ ಏಜ್ ಏನಂದ್ರೆ 10 ವರ್ಷ ಆಗಿರ್ತೈತಿ. ಆ ನಂತರ ಎ ಮಗನ ಪರ್ಸೆಂಟೇಜ್ 10 ವರ್ಷ ಆಗಿರ್ತೈತಿ. ಆ ನಂತರ ಎದ್ ಪರ್ಸೆಂಟೇಜ್ ಎಷ್ಟಾಗಿರ್ತೈತಿ ಅಂತಂದ್ರೆ 40 ಆಗಿರ್ತೈತಿ. ಒಂದ್ಸರಿ ಕರೆಕ್ಟ್ ಅದನ್ನ ತಪ್ಪದನ ಅಂತಂದ್ರೆ ನೋಡೋಣಂತ್ರಿ. ಇದು ಪ್ರೆಸೆಂಟೇಜ್ ಇದು 40 ಐತಿ, ಅವ್ರ ಮಗದ ಎಷ್ಟೈತಿ ಅಂತಂದ್ರೆ 10 ಐತಿ. ಇಂಕ ಸ್ವಲ್ಪ ಏನ್ ಮಾಡೋಣ ಅಂತಂತಂದ್ರೆ ಚೇಂಜ್ ಮಾಡೋಣಂತ್ರಿ. ಓಕೆ, ಇದು 40 ಐತಿ, ಇವ್ದು ಎಷ್ಟೈತಪ್ಪ ಅಂತಂದ್ರೆ 10 ಐತಿ. ಒಂದ್ ವೇಳೆ 5 ವರ್ಷದ ನಂತರ ಅಂದ್ರೆ ಇದು ಎಷ್ಟಾಗತ್ತಪ್ಪ ಅಂತಂದ್ರೆ 45 ಆಗತ್ರಿ. ಇದು ಎಷ್ಟಾಗತ್ತಂದ್ರೆ 15 ಆಗುತ್ತೆ. ಓಕೆ, ಸೊ ಇದು ಏನಪ್ಪಾ ಅಂತಂದ್ರೆ ಇದ್ರದ್ದು ಏನಂತಂದ್ರೆ 3 ಟೈಮ್ಸ್ ಐತಿ. ಆ ನಂತರ 5 ವರ್ಷದ ಹಿಂದೆ ಅಂತಂದ್ರೆ ಅಂತಂದ್ರೆ ಇದು 45 ಏನಾಗುತ್ತೆ, ಇದು 35 ಆಗ್ತೈತಿ. ಇದು 10 ಒಳಗೆ 5 ಹೋದ್ರೆ ಇದೇನಾಗತ್ತಪ್ಪ ಅಂತಂದ್ರೆ 5 ಆಗ್ತೈತಿ. ಸೊ ಇದು ಎಷ್ಟೈತಿ ಅಂತಂದ್ರೆ ಇದು ಏನಂದ್ರೆ ಇದ್ರದ್ದು 7 ಟೈಮ್ಸ್ ಐತಿ. ಸೊ ಒಂದನೇ ಕಂಡೀಷನ್ 3 ಟೈಮ್ಸ್ ಐತಿ, ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ 7 ಟೈಮ್ಸ್ ಐತಿ. ಓಕೆನಾ? ರೈಟ್. ಇದು ನಮ್ಮ 44ನೇ ಪ್ರಶ್ನೆ ಆಗಿತ್ತು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 10th ಸ್ಟ್ಯಾಂಡರ್ಡ್ 3rd ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರ್ ಮೇಲೆ 3 ಮಾರ್ಕ್ಸ್ ಏನಾದ್ರು ಪ್ರಶ್ನೆ ಬಂದು ಅಂದ್ರೆ ಇದೇ ರೀತಿಯಾದಂತ ಪ್ರಶ್ನೆ ಬರ್ತಾವ್ರಿ. ಇದು ಬಿಟ್ಟು ಬೇರೆ ರೀತಿಯಾದಂತ ಪ್ರಶ್ನೆ ಬರೋದಿಲ್ಲ. ಸರಿನಾ? ರೈಟ್. ಸೊ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ. ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ನಿಮ್ಗೆ ನಾನು ಸ್ವಲ್ಪ ಹೊತ್ತೊಳಗೆ ನಿಮ್ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡಿರ್ತೀನಿ. ಸರಿನಾ? ರೈಟ್. ಸೊ ನೀವು ಚೆನ್ನಾಗಿ ಓದ್ಕೊಡ್ರಿ, ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.